ಆಶಾ ತನ್ನ ಅಣ್ಣ ಕಿಶೋರನಿಗೆ ಫೋನ್ ಮಾಡಿ ಹೇಳಿದಳು, ಅಣ್ಣ, ಊರಿನಲ್ಲಿ ಅಮ್ಮನ ಆರೋಗ್ಯ ಸರಿಯಿಲ್ಲ. ಅವರು ಒಬ್ಬರೇ ಇದ್ದಾರೆ. ಅವರನ್ನು ನಿಮ್ಮ ಜೊತೆ ನಗರಕ್ಕೆ ಏಕೆ ಕರೆದುಕೊಂಡು ಹೋಗುತ್ತಿಲ್ಲ? ಒಳ್ಳೆಯ ಡಾಕ್ಟರ್ಗೆ ತೋರಿಸಬೇಕೆಂದು ಅಮ್ಮ ಎಷ್ಟು ಬಾರಿ ನಿಮಗೆ ಫೋನ್ ಮಾಡಿದ್ದಾರೆ. ಆದರೆ ನೀವು ಪ್ರತಿ ಸಾರಿ ಮಾತನ್ನು ತಪ್ಪಿಸುತ್ತೀರಿ ಅಂತ. ಅದಕ್ಕೆ ಕಿಶೋರ್ ಕೋಪದಿಂದ, ಆಶಾ, ಇದು ನೀನು ನನ್ನ ಜೊತೆ ಮಾತನಾಡುವ ರೀತಿಯಾ? ದೊಡ್ಡ ಅಣ್ಣನ ಜೊತೆ ಹೀಗೆ ಮಾತನಾಡುತ್ತಾರೆಯಾ ಅಂತ ಕೇಳಿದನು. ಆಶಾ ಶಾಂತವಾದ ಧ್ವನಿಯಲ್ಲಿ, ಅಣ್ಣ, ನಾನು ಸರಿಯಾಗಿಯೇ ಮಾತನಾಡುತ್ತಿದ್ದೇನೆ, ತಪ್ಪಾಗಿ ಏನು ಹೇಳಿಲ್ಲ ಅಂತ ಹೇಳಿದಳು. ಪಕ್ಕದಲ್ಲಿಯೇ ಕೂತಿದ್ದ ಕಿಶೋರನ ಹೆಂಡತಿ ರೂಪಾ ಅವನ ಕೈಯಿಂದ ಫೋನ್ ತೆಗೆದುಕೊಂಡು, ಆಶಾ, ನಾವು ನೀನು ಮತ್ತು ನಿಮ್ಮ ಅಮ್ಮನ ಹಾಗೆ ಖಾಲಿ ಕುಳಿತುಕೊಳ್ಳುವವರು ಅಲ್ಲ. ನಾವು ಇಬ್ಬರು ಕೆಲಸ ಮಾಡುತ್ತೇವೆ. ಮತ್ತೆ ಮತ್ತೆ ಊರಿಗೆ ಹೋಗಲು ನಮ್ಮ ಬಳಿ ಸಮಯ ಇರುವುದಿಲ್ಲ. 4 ತಿಂಗಳ ಹಿಂದೆ ಮಾವ ಸತ್ತಾಗ ನಾವು 15 ದಿನ ರಜೆ ತೆಗೆದುಕೊಂಡು ಊರಿಗೆ ಬಂದಿದ್ದೆವು. ಈಗ ಅತ್ತೆಗೆ ಸ್ವಲ್ಪ ಆರೋಗ್ಯ ಕೆಟ್ಟರೆ ಮತ್ತೆ ರಜೆ ತೆಗೆದುಕೊಂಡು ಓಡಿ ಬರಬೇಕಾ? ನಿಮ್ಮ ಅಣ್ಣನು ಕೆಲಸ ಮಾಡುತ್ತಾನೆ, ನಾನು ಕೆಲಸ ಮಾಡುತ್ತೇನೆ. ಕೆಲಸ ಮಾಡುವವರಿಗೆ ಎಷ್ಟು ಬ್ಯುಸಿ ಜೀವನ ಇರುತ್ತದೆ ಎಂಬುದು ನಿನಗೆ ಅರ್ಥವಾಗುವುದಿಲ್ಲ. ನೀನು ಹಾಗೂ ಅತ್ತೆ ಸುಮ್ಮನೆ ಫೋನ್ ಮಾಡಿ ಮತ್ತೆ ಮತ್ತೆ ಕಿರಿಕಿರಿ ಮಾಡುತ್ತೀರಿ. ಊರಿಗೆ ಬನ್ನಿ ಅಂತ ಹೇಳುತ್ತೀರಿ. ಊರಿನಲ್ಲಿ ಅತ್ತೆ ಖಾಲಿ ಇದ್ದಾರೆ. ಈಗ ನೀನು ಕೂಡ ನಿನ್ನ ಮಾವನ ಮನೆಯಲ್ಲಿ ಖಾಲಿ ಇದ್ದೀಯಾ? ನೀನು ಕೆಲಸ ಮಾಡುತ್ತಿದ್ದರೆ ನಮ್ಮ ಜೀವನ ಎಷ್ಟು ಬ್ಯುಸಿ ಎಂಬುದು ಗೊತ್ತಾಗುತ್ತಿತ್ತು ಅಂತ ಹೇಳಿದಳು. ಅದಕ್ಕೆ ಆಶಾ, ಅತ್ತೆಗೆ ಕೆಲಸಕ್ಕೆ ಹೋಗದವರು ಏನು ಕೆಲಸ ಮಾಡುವುದಿಲ್ಲವೇ? ದಿನಪೂರ್ತಿ ಗೋಡೆಗೆ ತಲೆ ಹಚ್ಚಿಕೊಂಡು ಕುಳಿತಿರುತ್ತಾರೆಯಾ? ಒಮ್ಮೆ ನನ್ನ ಮನೆಗೆ ಬಂದು ನೋಡಿ. ಇಷ್ಟು ದೊಡ್ಡ ಕುಟುಂಬವನ್ನು ನಾನು ಒಬ್ಬಳೇ ನೋಡಿಕೊಳ್ಳುತ್ತೇನೆ. ಮಕ್ಕಳನ್ನ ನೋಡಿಕೊಳ್ಳುತ್ತೇನೆ. ದಿನಕ್ಕೆ 3 ಹೊತ್ತಿನ ಅಡಿಗೆ ಮಾಡುತ್ತೇನೆ. ನೀವು ಕೆಲಸ ಮಾಡುತ್ತೀರಿ ಸರಿ, ಆದರೆ ನಮಗೂ ದಿನಪೂರ್ತಿ ಕೆಲಸದಲ್ಲಿಯೇ ಸಮಯ ಕಳೆಯುತ್ತದೆ. ಈಗ ನೀವು ಇಬ್ಬರೇ ಇದ್ದೀರಿ. ಸುಲಭವಾಗಿ 2 ಹೊತ್ತಿನ ಟಿಫಿನ್ ಮಾಡಿಕೊಂಡು ಆಫೀಸ್ಗೆ ಹೋಗಿಬಿಡುತ್ತೀರಿ ಅಂತ ಹೇಳಿದಳು. ಆಶಾಳ ಮಾತು ಕೇಳಿ ರೂಪಾಳಿಗೆ ತುಂಬ ಕೋಪ ಬಂದಿತ್ತು. ಆಗ ಅವಳು, ನಿನಗೆ ನಿಮ್ಮ ಅಮ್ಮನ ಬಗ್ಗೆ ಇಷ್ಟು ಕಾಳಜಿ ಇದ್ದರೆ ಅವರನ್ನು ನಿನ್ನ ಮನೆಗೆ ಕರೆದುಕೊಂಡು ಹೋಗು ಅಂತ ತಕ್ಷಣ ಹೇಳಿದಳು. ಸರಿ ಅತ್ತಿಗೆ, ನೀವು ಅಮ್ಮನನ್ನು ಕರೆದುಕೊಂಡು ಹೋಗಲಾಗದಿದ್ದರೆ ನಾನು ನಮ್ಮ ಮನೆಗೆ ಕರೆದುಕೊಂಡು ಬಂದು ಡಾಕ್ಟರ್ಗೆ ತೋರಿಸುತ್ತೇನೆ ಅಂತ ಹೇಳಿ ಆಶಾ ಫೋನ್ ಕಟ್ ಮಾಡಿಬಿಟ್ಟಳು. ರೂಪಾ ಕಿಶೋರನ ಕಡೆ ನೋಡುತ್ತಾ, ನೋಡಿದಿರಾ ನಿಮ್ಮ ತಂಗಿಯ ಮಾತಿನ ದಾಟಿ? ನನಗೆ ಹೇಗೆ ಮಾತನಾಡುತ್ತಿದ್ದಳು. ಈಗ ಅತ್ತೆಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಎಲ್ಲರಿಗೂ ತಾನು ಅಮ್ಮನ ಸೇವೆ ಮಾಡುತ್ತಿದ್ದಾಳೆ. ಆದರೆ ಮಗ ಸೊಸೆ ನೋಡಿಕೊಳ್ಳುತ್ತಿಲ್ಲ ಎಂದು ತೋರಿಸುತ್ತಾಳೆ. ಎಲ್ಲರೂ ನನಗೆ ಟೀಕೆ ಮಾಡುತ್ತಾರೆ. ಇದೇ ಅಲ್ಲವೇ ನಿನ್ನ ತಂಗಿಗೆ ಬೇಕಾಗಿರುವುದು ಅಂತ ಹೇಳಿದಳು. ಮತ್ತೆ ಮುಂದುವರೆದು ಅವಳು, ಅತ್ತೆಗೂ 2 ದಿನ ಜ್ವರ ಬಂದರೆ ಸಾಕು, ಎಲ್ಲರಿಗೂ ಹೇಳಿ ಗಲಾಟೆ ಮಾಡುತ್ತಾರೆ. ಮಗಳಿಗೆ ಎಲ್ಲವನ್ನೂ ಹೇಳಬೇಕಾ ಅಂತ ಹೇಳಿದಳು. ಅದಕ್ಕೆ ಕಿಶೋರ್ ಕೂಡ, ಹೌದು ರೂಪಾ, ನೀನು ಸರಿಯಾಗಿ ಹೇಳುತ್ತಿದ್ದೀಯಾ. ಅಮ್ಮನ ಈ ಅಭ್ಯಾಸ ಒಳ್ಳೆಯದಲ್ಲ. ಸ್ವಲ್ಪ ಆರೋಗ್ಯ ಕೆಟ್ಟರೂ ಎಲ್ಲೆಲ್ಲೂ ಹೇಳಿಬಿಡುತ್ತಾರೆ. ಮಗ ಸೊಸೆ ಮಾತ್ರವಲ್ಲ, ಮಗಳ ಮನೆಗೂ ಎಲ್ಲವನ್ನ ಹೇಳುತ್ತಾರೆ ಅಂತ ಹೇಳಿ ಮತ್ತೆ ಸ್ವಲ್ಪ ಯೋಚಿಸಿ, ಆಶಾ ಅಮ್ಮನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುವ ಮೊದಲು ನಾನು ಅಮ್ಮನಿಗೆ ಫೋನ್ ಮಾಡಿ ಅವರನ್ನು ಕರೆದುಕೊಂಡು ಬರಲು ಬರುತ್ತಿದ್ದೇನೆ ಎಂದು ಹೇಳುತ್ತೇನೆ. ಇಲ್ಲದಿದ್ದರೆ ಎಲ್ಲರಿಂದಲೂ ಮಾತು ಕೇಳಬೇಕಾಗುತ್ತದೆ ಅಂತ ಹೇಳಿದನು. ಬೆಳಗ್ಗೆ ಡೈನಿಂಗ್ ಟೇಬಲ್ ಮೇಲೆ 2 ಕಪ್ ಕಾಫಿ ಇಡುತ್ತಾ ರೂಪಾ, ನಿನ್ನ ತಂಗಿಯ ಫೋನ್ ನನ್ನ ಮೂಡ್ ಸಂಪೂರ್ಣ ಕೆಡಿಸಿದೆ. ಬೆಳಗ್ಗೆ ಫೋನ್ ಮಾಡುತ್ತಾಳೆ. ನಾವು ಆಫೀಸ್ಗೆ ಸಿದ್ಧವಾಗುತ್ತಿರುವ ಸಮಯ ಎನ್ನುವುದು ನೋಡಲ್ಲ ಅಂತ ಹೇಳಿದಳು. ಆಮೇಲೆ ಕಿಶೋರ್ ಅಮ್ಮನಿಗೆ ಫೋನ್ ಮಾಡಿ, ಅಮ್ಮ, ನಿಮ್ಮ ಸಾಮಾನುಗಳನ್ನು ಸಿದ್ಧಪಡಿಸಿಕೊಳ್ಳಿ, ನಾನು ನಾಳೆ ನಿಮ್ಮನ್ನು ಕರೆದುಕೊಂಡು ಬರಲು ಬರುತ್ತಿದ್ದೇನೆ ಅಂತ ಹೇಳಿದನು. ಮಗನ ಮಾತು ಕೇಳಿ ರೇವತಿ ಅವರಿಗೆ ತುಂಬ ಸಂತೋಷವಾಯಿತು. ಅವರು ಖುಷಿಯಿಂದ, ಸರಿ ಮಗನೇ, ಬಾ, ನಂತರ ನಾನು ನಿನ್ನ ಜೊತೆ ನಗರಕ್ಕೆ ಬರುತ್ತೇನೆ. ಇಲ್ಲಿ ಒಬ್ಬಳೇ ಇದ್ದು ಮನಸ್ಸಿಗೆ ತುಂಬ ಬೇಸರವಾಗುತ್ತಿದೆ ಮಗ. ಮೊದಲು ನಿನ್ನ ಅಪ್ಪ ಇದ್ದರು, ಆಗ ಯಾವುದೇ ತೊಂದರೆ ಇರಲಿಲ್ಲ. ಆದರೆ ಅವರು ನನ್ನನ್ನು ಬಿಟ್ಟು ಹೋದ ನಂತರ ಈ ಮನೆಯಲ್ಲಿ ನನಗೆ ಮನಸ್ಸೇ ಇರುವುದಿಲ್ಲ. ಖಾಲಿ ಮನೆ ನನ್ನನ್ನು ಕಾಡುತ್ತದೆ. ಮಗ ಸೊಸೆಯ ಜೊತೆ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತದೆ ಅಂತ ಹೇಳಿದರು. ಅದಕ್ಕೆ ಬೇಸರದಿಂದ ಮಗ ಕಿಶೋರ್, ಸರಿಯಮ್ಮ, ಈಗ ಫೋನ್ ಇಡುತ್ತೇನೆ, ಆಫೀಸ್ಗೆ ಹೋಗಲು ತಡವಾಗುತ್ತಿದೆ ಅಂತ ಹೇಳಿದನು. ಇತ್ತ ರೇವತಿ ಅವರು ಮಗನ ಮನೆಗೆ ಹೋಗಲು ಒಂದು ಬ್ಯಾಗಿನಲ್ಲಿ ಕೆಲವು ಬಟ್ಟೆಗಳನ್ನು ಸಿದ್ಧಪಡಿಸಿಕೊಂಡರು. ಮರುದಿನ ಕಿಶೋರ್ ರೇವತಿ ಅವರನ್ನು ತನ್ನ ಜೊತೆ ನಗರಕ್ಕೆ ಕರೆದುಕೊಂಡು ಬಂದನು. ಅವರು ಮಗ ಸೊಸೆಯ ಮನೆಗೆ ತಲುಪುವಷ್ಟರಲ್ಲಿ ಸೊಸೆ ರೂಪಾ ಆಫೀಸ್ನಿಂದ ಮನೆಗೆ ಬಂದಿದ್ದಳು. ಕಿಶೋರ್ ಅಮ್ಮನನ್ನು ಕರೆತರಲು ಆಫೀಸ್ನಿಂದ ರಜೆ ತೆಗೆದುಕೊಂಡಿದ್ದನು. ಮನೆಗೆ ಬಂದ ಬಳಿಕ ರೂಪಾ ತನ್ನ ಕೊಠಡಿಯಲ್ಲಿ ವಿಶ್ರಾಂತಿ ಪಡೆಯುತ್ತಾ ಮಲಗಿದ್ದಳು. ರೇವತಿ ಅವರು ಕಿಶೋರನಿಗೆ, ಮಗನೇ, ಸೊಸೆ ಕಾಣುತ್ತಿಲ್ಲವಲ್ಲ ಅಂತ ಕೇಳಿದರು. ಅದಕ್ಕೆ ಕಿಶೋರ್, ಅಮ್ಮ, ಅವಳು ಈಗಷ್ಟೇ ಆಫೀಸ್ನಿಂದ ಬಂದಿದ್ದಾಳೆ. ದಿನಪೂರ್ತಿ ಕೆಲಸ ಮಾಡಿ ದಂದಿದ್ದಾಳೆ. ಆದ್ದರಿಂದ ವಿಶ್ರಾಂತಿ ಮಾಡುತ್ತಿದ್ದಾಳೆ ಅಂತ ಹೇಳಿದನು. ಸರಿ ಮಗನೇ ಎಂದು ಹೇಳಿ ರೇವತಿ ಅವರು ಒಂದು ಸಣ್ಣ ಕೊಠಡಿಗೆ ಹೋದರು. ಆ ಕೊಠಡಿಯಲ್ಲಿ ಒಂದು ಮಡಚುವ ಹಾಸಿಗೆ ಮತ್ತು ಮೇಲೊಂದು ಫ್ಯಾನ್ ಮಾತ್ರ ಇದ್ದಿತು.
ಸೊಸೆ ತನ್ನ ಕೊಠಡಿಯಲ್ಲಿ ಮಲಗಿದ್ದಳು. ಮಗನು ಮೊಬೈಲ್ನಲ್ಲಿ ಬ್ಯುಸಿಯಾಗಿದ್ದನು. ಒಬ್ಬರೇ ಕುಳಿತಿದ್ದ ರೇವತಿ ಅವರಿಗೆ ತುಂಬ ಬೇಸರವಾಗತೊಡಗಿತು. ಊರಿನಲ್ಲಿ ಇದ್ದಾಗ ಯಾರಾದರೂ ಮಾತನಾಡುತ್ತಿದ್ದರು, ಆದರೆ ಇಲ್ಲಿ ಅವರ ಜೊತೆ ಮಾತನಾಡುವವರೇ ಇರಲಿಲ್ಲ. ಅವರು ಮಗನ ಬಳಿಗೆ ಬಂದು, ಮಗನೇ, ನಾನು ಬಂದಾಗಿನಿಂದ ಸೊಸೆ ಮಲಗಿದ್ದಾಳೆ. 1 ಗಂಟೆ ಆಗುತ್ತಿದೆ. ನೀನು ಕೂಡ ಮೊಬೈಲ್ನಲ್ಲೇ ಇದ್ದೀಯಾ? ನನ್ನ ಜೊತೆ ಸ್ವಲ್ಪ ಮಾತಾಡು. ಒಬ್ಬಳೇ ಕೊಠಡಿಯಲ್ಲಿ ಇರಲು ಚೆನ್ನಾಗಿಲ್ಲ ಅಂತ ಹೇಳಿದರು. ಕಿಶೋರ್ ಬೇಸರದಿಂದ, ಈಗ ನಿನ್ನ ಜೊತೆ ಏನು ಮಾತನಾಡಲಿ ಅಮ್ಮ? ನಾನು ಕೂಡ ದಿನಪೂರ್ತಿ ಓಡಾಡಿ ದಂದಿದ್ದೇನೆ. ನೀನು ಕೂಡ ನಿನ್ನ ಕೊಠಡಿಯಲ್ಲಿ ಹೋಗಿ ವಿಶ್ರಾಂತಿ ಮಾಡು. ನಗರದಲ್ಲಿ ಎಲ್ಲರೂ ಕಡಿಮೆ ಮಾತನಾಡುತ್ತಾರೆ, ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿರುತ್ತಾರೆ. ನಿನ್ನ ಸೊಸೆಯಿಂದ ಹೆಚ್ಚು ಮಾತಿನ ನಿರೀಕ್ಷೆ ಮಾಡಬೇಡ. ಅವಳು ಕೇವಲ ಕೆಲಸ ಮಾಡುವವಳು, ಅವಳಿಗೆ ಸಮಯ ಇರುವುದಿಲ್ಲ ಅಂತ ಹೇಳಿದನು. ಅಷ್ಟರಲ್ಲಿ ರೂಪಾ ತನ್ನ ಕೊಠಡಿಯಿಂದ ಹೊರಬರುತ್ತಾ, ಅಯ್ಯೋ ಅತ್ತೆ ಬಂದಿದ್ದೀರಾ ಅಂತ ಕೇಳಿ ಅವಳು ಕೇವಲ ಶಿಷ್ಟಾಚಾರಕ್ಕಾಗಿ ರೇವತಿಯವರ ಕಾಲಿಗೆ ಮುಟ್ಟಿದಳು. ನಂತರ ಕಿಶೋರ್ಗೆ, ರೀ ಕಿಶೋರ್, ಇನ್ನೂ ಬ್ಲ್ಯಾಕ್ ಕಾಫಿ ಮಾಡಿಲ್ವಾ? ಸಂಜೆ ನಿದ್ರೆಯಿಂದ ಎದ್ದ ನಂತರ ನನಗೆ ಬ್ಲ್ಯಾಕ್ ಕಾಫಿ ಕುಡಿಯುವ ಅಭ್ಯಾಸ ಇದೆ ಎಂದು ಗೊತ್ತಲ್ಲ ಅಂತ ಹೇಳಿದಳು. ಕಿಶೋರ್ ತಕ್ಷಣ ಅವಳಿಗೆ, ಅಯ್ಯೋ ಡಾರ್ಲಿಂಗ್, ನಾನು ಮರೆತೇ ಬಿಟ್ಟೆ. ಫೋನಲ್ಲಿ ತುಂಬ ಬ್ಯುಸಿಯಾಗಿದ್ದೆ, ಈಗಲೇ ಮಾಡಿ ತರುತ್ತೇನೆ ಎಂದು ಹೇಳಿ ಅವನು ಅಡಿಗೆ ಮನೆಗೆ ಹೋದನು. ರೂಪಾ ಸೋಫಾದ ಮೇಲೆ ಕುಳಿತು ಮತ್ತೆ ಮೊಬೈಲ್ ನೋಡಲು ಶುರು ಮಾಡಿದಳು. ಇದನ್ನೆಲ್ಲ ನೋಡುತ್ತಿದ್ದ ರೇವತಿಯವರು ಮನಸ್ಸಿನಲ್ಲಿ, ನಾನು ಮನೆಗೆ ಬಂದು 1 ಗಂಟೆಗೂ ಹೆಚ್ಚಾಯಿತು. ಯಾರೂ 1 ಗ್ಲಾಸ್ ನೀರು ಅಥವಾ 1 ಕಪ್ ಚಹಾ ಬೇಕೆಂದು ಕೂಡ ಕೇಳಲಿಲ್ಲ. ಮಗನು ತನ್ನ ಹೆಂಡತಿಗಾಗಿ ಬ್ಲ್ಯಾಕ್ ಕಾಫಿ ಮಾಡಬಲ್ಲವನು, ಆದರೆ ನನಗಾಗಿ 1 ಕಪ್ ಚಹಾ ಮಾಡಲಾರಣ ಅಂತ ಯೋಚಿಸಿ ಸ್ವಲ್ಪ ಧೈರ್ಯ ಮಾಡಿಕೊಂಡು ರೇವತಿಯವರು ಸೋಫಾದ ಮೇಲೆ ಕುಳಿತಿದ್ದ ಸೊಸೆಗೆ, ನನಗೂ ಚಹಾ ಕುಡಿಯುವ ಸಮಯ ಆಯಿತು. ನನಗೆ 1 ಕಪ್ ಚಹಾ ಮಾಡಿಕೊಡು. ಇವತ್ತು ದಿನಪೂರ್ತಿ ಚಹಾ ಕೂಡ ಕುಡಿದಿಲ್ಲ ಅಂತ ಹೇಳಿದರು. ಅದಕ್ಕೆ ರೂಪಾ, ರೀ ಕಿಶೋರ್, ಅತ್ತೆಯನ್ನ ಅಡಿಗೆ ಮನೆಗೆ ಕರೆದುಕೊಂಡು ಹೋಗಿ ಚಹಾ ಪುಡಿ, ಸಕ್ಕರೆ ಎಲ್ಲಿದೆ ಎಂದು ತೋರಿಸಿ. ಇನ್ನು ಮುಂದೆ ಅವರು ತಮ್ಮ ಚಹಾವನ್ನು ತಾವೇ ಮಾಡಿಕೊಂಡು ಕುಡಿಯಲಿ. ನನಗೆ ಬೆಳಗ್ಗೆ ಸಂಜೆ ಅವರಿಗಾಗಿ ಚಹಾ ಮಾಡುತ್ತಿರಲು ಸಮಯವಿಲ್ಲ. ದಿನಪೂರ್ತಿ ಆಫೀಸ್ನಲ್ಲಿ ಕೆಲಸ ಮಾಡುತ್ತೇನೆ. ಮನೆಗೆ ಬಂದ ಮೇಲೆ ಮತ್ತೆ ಕೆಲಸ ಮಾಡುವಷ್ಟು ಶಕ್ತಿ ಇರುವುದಿಲ್ಲ ಅಂತ ಹೇಳಿದಳು. ಸೊಸೆಯ ಮಾತು ಕೇಳಿ ರೇವತಿಯವರಿಗೆ ತುಂಬ ಆಶ್ಚರ್ಯವಾಯಿತು. ಮನೆಗೆ ಬಂದ ಮೊದಲ ದಿನವೇ ಸೊಸೆ ಅವರಿಗೆ ಅಡುಗೆ ಮನೆಯ ದಾರಿ ತೋರಿಸಿದ್ದಳು. ಆಗ ಕಿಶೋರನು ಕೂಗಿ, ಅಮ್ಮ, ಇಲ್ಲಿ ಅಡಿಗೆ ಮನೆಗೆ ಬನ್ನಿ. ಯಾವ ವಸ್ತು ಎಲ್ಲಿದೆ ಎಂದು ನಾನು ತೋರಿಸುತ್ತೇನೆ. ಏಕೆಂದರೆ ನಾವು ಇಬ್ಬರು ಬೆಳಗ್ಗೆ ಆಫೀಸ್ಗೆ ಹೋಗಿಬಿಡುತ್ತೇವೆ. ಮನೆಯಲ್ಲಿ ನೀವೇ ಇರಬೇಕಾಗುತ್ತದೆ. ಆದ್ದರಿಂದ ನಿಮ್ಮ ಊಟದ ವ್ಯವಸ್ಥೆಯನ್ನ ನೀವೇ ಮಾಡಿಕೊಳ್ಳಬೇಕು. ನಂತರ ನಿಮಗೆ ತೊಂದರೆ ಆಗುತ್ತಿರುತ್ತದೆ. ಅದಕ್ಕಿಂತ ಹಿಂದೆ ಎಲ್ಲವನ್ನ ತಿಳಿದುಕೊಂಡರೆ ನಿಮಗೆ ಕೆಲಸ ಮಾಡಲು ಸುಲಭವಾಗುತ್ತದೆ ಎಂದು ಹೇಳುತ್ತಾ ಅವನು ಅಡಿಗೆ ಮನೆಯಲ್ಲಿದ್ದ ಸಾಮಾನುಗಳನ್ನು ತೋರಿಸಲು ಶುರು ಮಾಡಿದನು. ಯಾವ ಡಬ್ಬಿಯಲ್ಲಿ ಏನು ಇದೆ ಎಂದು ಹೇಳಿಕೊಟ್ಟನು. ನಂತರ, ಅಮ್ಮ, ನೀವು ನಿಮ್ಮ ಚಹಾವನ್ನು ಮಾಡಿಕೊಂಡು ಕುಡಿಯಿರಿ ಎಂದು ಹೇಳಿ ಬ್ಲ್ಯಾಕ್ ಕಾಫಿ ತೆಗೆದುಕೊಂಡು ಹಾಲ್ಗೆ ಬಂದು ರೂಪಾಳಿಗೆ ಕೊಡುತ್ತಾ, ಇದು ಡಾರ್ಲಿಂಗ್ ನಿನ್ನ ಬ್ಲ್ಯಾಕ್ ಕಾಫಿ ಅಂತ ಹೇಳಿದನು. ಈತ ರೇವತಿ ಅವರು ಒಂದು ಪಾತ್ರೆಯಲ್ಲಿ ಹಾಲು, ನೀರು, ಚಹಾ ಪುಡಿ ಮತ್ತು ಸಕ್ಕರೆ ಹಾಕಿ ತಮಗಾಗಿ 1 ಕಪ್ ಚಹಾ ಮಾಡಿಕೊಂಡರು. ಸೊಸೆ ಮತ್ತು ಮಗನ ವರ್ತನೆ ರೇವತಿಯವರಿಗೆ ಇಷ್ಟವಾಗಲಿಲ್ಲ. ಅವರ ಮನಸ್ಸಿಗೆ ತುಂಬ ನೋವಾಗುತ್ತಿತ್ತು. ಸ್ವಲ್ಪ ಸಮಯದ ನಂತರ ಕಿಶೋರ್ ಸಂಜೆ ವಾಕ್ಗೆ ಹೋಗಲು ಸಿದ್ಧನಾದನು. ಹೋಗುವ ಮೊದಲು ಅವನು, ಅಮ್ಮ, ನಾಳೆ ಬೆಳಗ್ಗೆ 8 ಗಂಟೆಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ದೇನೆ, ತೋರಿಸಲು ಸಿದ್ಧವಾಗಿರಿ ಇಷ್ಟು ಹೇಳಿ ಅವನು ಹೊರಟು ಹೋದನು. ಅಷ್ಟರಲ್ಲಿ ಮನೆಗೆ ಅಡಿಗೆ ಮಾಡುವ ಕೆಲಸದಾಳು ಬಂದಳು. ರೂಪಾ ಮತ್ತು ಕಿಶೋರ್ ಇಬ್ಬರು ಡಯಟಿಂಗ್ ಮಾಡುತ್ತಿದ್ದರು. ಆದ್ದರಿಂದ ಅವರು ತುಂಬ ಹಗುರವಾದ ಊಟವನ್ನೇ ತಿನ್ನುತ್ತಿದ್ದರು. ರಾತ್ರಿ ಕೂಡ ಸ್ವಲ್ಪವೇ ಊಟ ಮಾಡುತ್ತಿದ್ದರು. ರೇವತಿ ಅವರ ಆರೋಗ್ಯವು ಸರಿಯಾಗಿರಲಿಲ್ಲ. ಆದ್ದರಿಂದ ಅವರು ಹಾಲು ಅನ್ನ ಮಾಡಿಕೊಂಡು ತಿಂದರು. ಆ ರಾತ್ರಿ ರೇವತಿಯವರಿಗೆ ತುಂಬ ಜ್ವರ ಬಂದಿತ್ತು. ಕೈಕಾಲುಗಳಲ್ಲಿ ಭಾರೀ ನೋವು ಕಾಣಿಸಿಕೊಂಡಿತ್ತು. ಅವರು ಮಗ ಮತ್ತು ಸೊಸೆಯನ್ನು ಹಲವಾರು ಬಾರಿ ಕರೆಯುತ್ತಿದ್ದರು. ಆದರೆ ಇಬ್ಬರು ತಮ್ಮ ಕೊಠಡಿಯಲ್ಲಿ AC ಹಾಕಿಕೊಂಡು ಮಲಗಿದ್ದರಿಂದ ಯಾರಿಗೂ ಅವರ ಧ್ವನಿ ಕೇಳಿಸಲಿಲ್ಲ. ಇಡೀ ರಾತ್ರಿ ರೇವತಿಯವರು ನೋವಿನಿಂದ ನರಳುತ್ತಲೇ ಕಳೆಯಬೇಕಾಯಿತು. ಬೆಳಿಗ್ಗೆ ಕಿಶೋರ್ ಎದ್ದು ಆಸ್ಪತ್ರೆಗೆ ಹೋಗಲು ಸಿದ್ಧನಾದನು. ಅಮ್ಮನ ಕೊಠಡಿಗೆ ಹೋಗಿ ನೋಡಿದಾಗ ಅವರು ಇನ್ನೂ ಮಲಗಿದ್ದರು. ಅವನು ಕೋಪದಿಂದ, ಏನಮ್ಮ, ಇನ್ನೂ ಮಲಗಿದ್ದೀಯಾ? ನಾನು ನಿನ್ನೆಯೇ ಬೇಗ ಸಿದ್ಧವಾಗು ಎಂದು ಹೇಳಿದ್ದೆ. ನಾನು ಆಫೀಸ್ನಿಂದ ಅರ್ಧ ದಿನ ಮಾತ್ರ ರಜೆ ತೆಗೆದುಕೊಂಡಿದ್ದೇನೆ. ನಂತರ ಆಫೀಸ್ಗೆ ಹೋಗಬೇಕು. ನೀನು ಹೀಗೆ ಮಾಡಿದರೆ ನನಗೆ ತಡವಾಗುತ್ತದೆ ಅಂತ ಹೇಳಿದನು. ಮಗನ ಧ್ವನಿ ಕೇಳಿ ರೇವತಿಯವರು ಗಾಬರಿಯಿಂದ ಎದ್ದು ಕುಳಿತು, ಮಗನೇ, ನನಗೆ ಇಡೀ ರಾತ್ರಿ ತುಂಬ ಜ್ವರ ಇತ್ತು. ಕೈಕಾಲುಗಳಲ್ಲಿ ತುಂಬ ನೋವಾಗುತ್ತಿದೆ. ಯಾರೋ ಕಾಲುಗಳನ್ನು ಬಿಗಿಯಾಗಿ ಹಿಡಿದಂತೆ ಆಗಿದೆ. ಸರಿಯಾಗಿ ನಡೆಯಲು ಆಗುತ್ತಿಲ್ಲ ಅಂತ ಹೇಳಿದರು. ಅದಕ್ಕೆ ಕಿಶೋರ್, ಅಮ್ಮ, ಜ್ವರ ಬಂದಾಗ ಹೀಗೆಯೇ ಆಗುತ್ತದೆ. ಈಗ ಬೇಗ ಸಿದ್ಧವಾಗು ಅಂತ ಹೇಳಿದನು. ಅಷ್ಟರಲ್ಲಿ ರೂಪಾ ಅಲ್ಲಿಗೆ ಬಂದು, ಕಿಶೋರ್, ಡೈನಿಂಗ್ ಟೇಬಲ್ ಮೇಲೆ ನಿನ್ನ ಸ್ಪ್ರೌಟ್ಸ್ ಇಟ್ಟಿದ್ದೇನೆ, ತಿನ್ನಿರಿ. ಟಿಫಿನಲ್ಲೂ ಸಲಾಡ್ ಮತ್ತು ಸ್ಪ್ರೌಟ್ಸ್ ಪ್ಯಾಕ್ ಮಾಡಿದ್ದೇನೆ. ನಮ್ಮಿಬ್ಬರಿಗೆ ಅದೇ ಸಾಕು. ಅತ್ತೆಗೆ ಏನು ಬೇಕೋ ಅವರು ಅಡಿಗೆ ಮನೆಗೆ ಹೋಗಿ ಮಾಡಿಕೊಳ್ಳುತ್ತಾರೆ. ಏಕೆಂದರೆ ನಮ್ಮ ಕೆಲಸದಾಳು 4 ದಿನ ರಜೆ ತೆಗೆದುಕೊಂಡಿದ್ದಾಳೆ. ಆದ್ದರಿಂದ ಅತ್ತೆ ತಮ್ಮ ಅಡುಗೆಯನ್ನು ತಾವೇ ಮಾಡಿಕೊಳ್ಳಬೇಕು ಅಂತ ಹೇಳಿದಳು. ರೂಪಾಳ ಮಾತುಗಳನ್ನು ರೇವತಿಯವರು ಕೇಳಿಸಿಕೊಂಡರು ಮತ್ತು ಅವರು ಬೇಸರದಿಂದ, ಸೊಸೆ,
ಊರಿನಲ್ಲಿದ್ದಾಗಲೇ ನನ್ನ ಆರೋಗ್ಯ ಸರಿಯಾಗಿರಲಿಲ್ಲ. ಅದಕ್ಕಾಗಿಯೇ ನಿಮ್ಮ ಬಳಿಗೆ ಬಂದಿದ್ದೇನೆ, ಸರಿಯಾಗಿ ಚಿಕಿತ್ಸೆ ಮಾಡಿಸಿಕೊಳ್ಳಬೇಕು ಅಂತ ಎಂದು ಹೇಳಿದರು. ಅದಕ್ಕೆ ರೂಪಾ ಕೋಪದಿಂದ, ಅತ್ತೆ, ನಿಮಗೆ ಅಡಿಗೆ ಮಾಡುವ ಸೊಸೆ ಬೇಕಿದ್ದರೆ ನಿಮ್ಮ ಮಗನಿಗೆ ಹಳ್ಳಿಯ ಹುಡುಗಿಯನ್ನೇ ಮದುವೆ ಮಾಡಬೇಕಿತ್ತು. ಅವಳಿಗೆ ಅಡಿಗೆ ಮಾಡೋದು ಕೆಲಸವಾಗಿರುತ್ತಿತ್ತು. ನಾನು ನಗರದ ಓದಿದ ಹುಡುಗಿ, ನಿಮ್ಮ ಮಗನ ಜೊತೆಯ ಆಫೀಸ್ನಲ್ಲಿ ಕೆಲಸ ಮಾಡುತ್ತೇನೆ. ನನ್ನಿಂದ ಅಡುಗೆಯ ನಿರೀಕ್ಷೆ ಮಾಡಬೇಡಿ ಅಂತ ಹೇಳಿದಳು. ಅದಕ್ಕೆ ರೇವತಿಯವರು ಶಾಂತವಾದ ಧ್ವನಿಯಲ್ಲಿ, ಸೊಸೆ ಓದಿದವಳಾಗಿದ್ದರೂ ಕೆಲಸ ಮಾಡುತ್ತಿದ್ದರು. ಮನೆಯ ಅವಶ್ಯಕತೆ ಬಂದಾಗ ಅಡಿಗೆ ಮಾಡಬಾರದು ಅಂದಲ್ಲ. ನಾನು ಅನೇಕ ಮನೆಗಳಲ್ಲಿ ನೋಡಿದ್ದೇನೆ. ಅಲ್ಲಿ ಸೊಸೆಯಂದಿರರು ಕೆಲಸಕ್ಕೂ ಹೋಗುತ್ತಾರೆ, ಮನೆಯನ್ನ ನೋಡಿಕೊಳ್ಳುತ್ತಾರೆ ಅಂತ ಹೇಳಿದರು. ಅದಕ್ಕೆ ರೂಪ ಅಹಂಕಾರದಿಂದ, ಅತ್ತೆ, ನೀವು ಹಳ್ಳಿಯ ಅಕ್ಷರ ಜ್ಞಾನ ಇಲ್ಲದವರು. ಕೆಲಸ ಮಾಡುವುದು ಮತ್ತು ಹಣ ಸಂಪಾದಿಸುವುದು ಎಷ್ಟು ಕಷ್ಟ ಎಂಬುದು ನಿಮಗೆ ಏನು ಗೊತ್ತು? ನಾನು ತಿಂಗಳಿಗೆ 80,000 ರೂಪಾಯಿ ಸಂಪಾದಿಸುತ್ತೇನೆ. ಇಷ್ಟು ಹಣವನ್ನು ನೀವು ಒಟ್ಟಿಗೆ ನೋಡಿರ್ಲಿಕ್ಕಿಲ್ಲ. ನಿಮ್ಮ ಜೀವನದಲ್ಲಿ 6,000 ರೂಪಾಯಿಯನ್ನು ಸಂಪಾದನೆ ಮಾಡಿರ್ಲಿಕ್ಕಿಲ್ಲ ಅಂತ ಹೇಳಿದಳು. ಹೀಗೆ ತನ್ನ ಕೆಲಸದ ಗರ್ವ ತೋರಿಸುತ್ತಾ ರೂಪಾ ಆಫೀಸ್ಗೆ ಹೋಗಿಬಿಟ್ಟಳು. ಸೊಸೆಯ ಮಾತು ಕೇಳಿ ರೇವತಿಯವರಿಗೆ ತುಂಬ ನೋವಾಯಿತು. ಅವರ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡಿತು. ಒಂದು ಕಡೆ ಆರೋಗ್ಯ ಈಗಾಗಲೇ ಸರಿ ಇರಲಿಲ್ಲ. ಅದರ ಮೇಲೆ ಸೊಸೆಗೆ ತನ್ನ ಕೆಲಸದ ಬಗ್ಗೆ ತುಂಬ ಅಹಂಕಾರ. ಸರಿಯಾಗಿ ಮಾತನಾಡುವುದೇ ಇಲ್ಲ. ಮಗನ ಕಣ್ಣುಗಳಿಗೂ ಹಣದ ಅಹಂಕಾರದ ಪಟ್ಟಿ ಬಿದ್ದಂತಾಗಿತ್ತು. ಹೆಂಡತಿ ಅಮ್ಮನಿಗೆ ಏನು ಹೇಳಿದರೂ ಅವನಿಗೆ ಸ್ವಲ್ಪವೂ ಬೇಸರ ಆಗುತ್ತಿರಲಿಲ್ಲ. ರೇವತಿ ಅವರು ಮಗ ಸೊಸೆಯ ಮನೆಗೆ ಬಂದಾಗ ಎಷ್ಟು ಪ್ರೀತಿ ಸಿಗುತ್ತದೆ ಎಂದುಕೊಂಡಿದ್ದರೋ ಅಷ್ಟು ಸಂತೋಷ ಅವರಿಗೆ ಸಿಗಲಿಲ್ಲ. ಪ್ರತಿ ಕ್ಷಣವೂ ಅವರಿಗೆ ಈ ಮನೆಯಲ್ಲಿ ಅವರು ಅತಿಥಿಯಂತೆ ಅನಿಸುತ್ತಿತ್ತು. ಏನು ತಿಳಿಯದವರಂತೆ ವರ್ತಿಸಲಾಗುತ್ತಿತ್ತು. ಏನು ತಿನ್ನದೆ ಕುಡಿಯದೆ ರೇವತಿಯವರು ಡಾಕ್ಟರ್ ಬಳಿ ತೋರಿಸಲು ಹೋದರು. ಆಸ್ಪತ್ರೆಯಲ್ಲಿ ಕುಳಿತಿದ್ದ ರೇವತಿಯವರು ತಮ್ಮ ಗಂಡನನ್ನ ನೆನೆದು ಮನಸ್ಸಿನಲ್ಲಿ ಯೋಚಿಸುತ್ತಿದ್ದರು. ನೀವು ಹೋದ ನಂತರ ಬದುಕುವ ಆಸೆಯೇ ಇಲ್ಲವಾಗಿದೆ. ದೇವರು ನನ್ನನ್ನ ಬೇಗ ನಿಮ್ಮ ಬಳಿಗೆ ಕರೆದುಕೊಂಡು ಹೋಗಲಿ. ಮಗ ಸೊಸೆಯ ಮನೆಗೆ ಬಂದಿದ್ದೇನೆ ಸರಿ, ಆದರೆ ಇಷ್ಟು ಅನ್ಯತ್ವ ನನಗೆ ಊರಿನ ನೆರೆಹೊರೆಯ ಮನೆಗಳಲ್ಲಿಯೂ ಅನುಭವವಾಗಿರಲಿಲ್ಲ. ನನ್ನದೇ ಮಗ ಸೊಸೆಯ ಮನೆಯಲ್ಲಿ ನಾನು ಬೇರೆಯವರಂತೆ ಅನುಭವಿಸುತ್ತಿದ್ದೇನೆ. ಇಲ್ಲಿ ಯಾರೂ ನನ್ನ ಜೊತೆ ಮಾತನಾಡುವುದಿಲ್ಲ. ನನ್ನ ಆರೋಗ್ಯ ವಿಚಾರಿಸುವವರೂ ಇಲ್ಲ. ಬಂದಾಗಿನಿಂದ ಸೊಸೆ 2 ಕ್ಷಣವೂ ನನ್ನ ಬಳಿಗೆ ಬಂದು ಕುಳಿತಿಲ್ಲ. ನನ್ನ ಆರೋಗ್ಯ ಹೇಗಿದೆ ಎಂದು ಕೂಡ ಕೇಳಿಲ್ಲ. ಅವಳಿಗೆ ತನ್ನ ಕೆಲಸ, ಡಯಟ್ ಪ್ಲಾನ್ ಮತ್ತು ಫಿಟ್ನೆಸ್ ಬಗ್ಗೆ ಮಾತ್ರ ಚಿಂತೆ ಇದೆ. ಉಳಿದ ಸಂಬಂಧಗಳ ಬಗ್ಗೆ ಅವಳಿಗೆ ಆಸಕ್ತಿಯೇ ಇಲ್ಲ ಅಂತ. ಎಲ್ಲ ಪರೀಕ್ಷೆಗಳ ನಂತರ ಡಾಕ್ಟರ್ ಹೇಳಿದರು, ಇವರಿಗೆ ಡೆಂಗು ಬಂದಿದೆ, ತುಂಬಾ ಜ್ವರ ಇದೆ. ನಾನು 10 ದಿನಗಳ ಔಷಧಿ ಕೊಡುತ್ತೇನೆ. ಊಟ ಪಾನೀಯದ ಕಡೆ ಚೆನ್ನಾಗಿ ಗಮನ ಕೊಡಿ, ಆಗ ಬೇಗ ಗುಣವಾಗುತ್ತಾರೆ. 4 ದಿನಗಳ ನಂತರ ಮತ್ತೆ ತೋರಿಸಲು ಕರೆದುಕೊಂಡು ಬನ್ನಿ ಅಂತ. ಸ್ವಲ್ಪ ಸ್ವಲ್ಪವಾಗಿ ರೇವತಿ ಅವರ ಆರೋಗ್ಯ ಸುಧಾರಿಸತೊಡಗಿತು. ಅವರು ಮಗಳ ಜೊತೆ ಫೋನಿನಲ್ಲಿ ಮಾತನಾಡುತ್ತಿದ್ದರು. ಅದರಿಂದ ಅವರ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಗುತ್ತಿತ್ತು. ಆದರೂ ಮಗ ಸೊಸೆ ಆಫೀಸ್ಗೆ ಹೋದ ನಂತರ ದಿನಪೂರ್ತಿ ಮನೆಯಲ್ಲಿ ಒಬ್ಬರೇ ಇರುವುದರಿಂದ ಬೇಸರವಾಗುತ್ತಿತ್ತು. ಹೇಗೋ ಸಮಯ ಕಳೆಯುತ್ತಿದ್ದರು. ಹೀಗೆ ರೇವತಿಯವರು ಮಗ ಸೊಸೆಯ ಮನೆಗೆ ಬಂದು 1 ತಿಂಗಳು ಆಯಿತು. ಈಗ ಅವರ ಆರೋಗ್ಯವೂ ಸುಧಾರಿಸಿತ್ತು. ಮನೆಯ ಸಣ್ಣ ಪುಟ್ಟ ಕೆಲಸಗಳನ್ನು ಅವರು ಮಾಡುತ್ತಿದ್ದರು. ಮಗ ಸೊಸೆ ಆಫೀಸ್ನಿಂದ ಮನೆಗೆ ಬಂದಾಗ ಮನೆ ಸಂಪೂರ್ಣ ಸ್ವಚ್ಛವಾಗಿಯೇ ಇರುತ್ತಿತ್ತು. ಅಡಿಗೆ ಮನೆಯು ಯಾವಾಗಲೂ ಮಿನುಗುತ್ತಾ ಸ್ವಚ್ಛವಾಗಿರುತ್ತಿತ್ತು. ರೇವತಿಯವರು ಮನೆಯ ಕೆಲಸಗಳಲ್ಲಿ ಮನಸ್ಸು ತೊಡಗಿಸಿಕೊಂಡು ತಮ್ಮನ್ನು ತಾವು ಬಿಸಿಯಾಗಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಒಂದು ದಿನ ಅವರು ಮಗನೇ, ನಾನು ಊರಿಗೆ ಹೋಗಬೇಕು ಎಂದುಕೊಳ್ಳುತ್ತಿದ್ದೇನೆ ಅಂತ ಹೇಳಿದರು. ಮಗ ಮತ್ತು ಸೊಸೆ ಕೂಡ ಅವರನ್ನು ಊರಿಗೆ ಕಳುಹಿಸಲು ಸಿದ್ಧರಾಗಿದ್ದರು. ಆದರೆ ಅಷ್ಟರಲ್ಲಿ ರೂಪಾಳಿಗೆ ಆರೋಗ್ಯ ಸರಿಯಿಲ್ಲದಂತಾಯಿತು. ಡಾಕ್ಟರ್ ಬಳಿ ತೋರಿಸಿದಾಗ ರೂಪಾ ತಾಯಿಯಾಗಲಿದ್ದಾಳೆ ಎಂಬುದು ತಿಳಿಯಿತು. ಈ ಸುದ್ದಿ ಕೇಳಿ ಎಲ್ಲರೂ ತುಂಬಾ ಸಂತೋಷಪಟ್ಟರು. ರೂಪಾ ತನ್ನ ಕೊಠಡಿಯಲ್ಲಿ ಕಿಶೋರನಿಗೆ, ಈಗ ನಿನ್ನ ಅಮ್ಮನನ್ನ ಇಲ್ಲೇ ಇರಿಸಿಕೊಳ್ಳಿ, ನನಗೆ ಅವರ ಅಗತ್ಯ ಬರುತ್ತದೆ. ಮುಂದೆ ಮನೆಯಲ್ಲಿ ಮಗು ಹುಟ್ಟಿದ ಮೇಲೆ ಅದನ್ನು ನೋಡಿಕೊಳ್ಳಲು ಯಾರಾದರೂ ಬೇಕಾಗುತ್ತದೆ. ಕೆಲಸದ ಆಯ ಇಟ್ಟರೆ ಹಣ ಕೊಡಬೇಕು. ನಿನ್ನ ಅಮ್ಮ ಯಾವಾಗ ಉಪಯೋಗಕ್ಕೆ ಬರುತ್ತಾರೆ? ಊರಿನಲ್ಲಿ ಇದ್ದು ಅವರು ಏನು ಮಾಡುತ್ತಾರೆ? ನಾವು ಅವರ ಮಗ ಸೊಸೆ, ಅವರು ನಮ್ಮ ಜೊತೆಯೇ ಇರಬೇಕು ಎಂದು ನೀವೇ ಹೇಳಿ. ಮೊದಲು ಮಾವ ಇದ್ದಾಗ ಊರಲ್ಲಿ ಇರುವುದು ಅರ್ಥವಾಗುತ್ತಿತ್ತು. ಈಗ ಅಲ್ಲಿ ಯಾರೂ ಇಲ್ಲ. ಹಾಗಿದ್ದಾಗ ನಮ್ಮ ಜೊತೆ ಇರುವುದರಲ್ಲಿ ಏನು ತಪ್ಪಿದೆ ಅಂತ ಹೇಳಿದಳು. ನಿನ್ನೆಯವರೆಗೆ ಅಮ್ಮನನ್ನ ಸಂತೋಷದಿಂದ ಊರಿಗೆ ಕಳುಹಿಸಲು ಸಿದ್ಧವಾಗಿದ್ದ ಮಗ ಸೊಸೆ ಇಂದು ತಮ್ಮ ಅಗತ್ಯಕ್ಕಾಗಿ ಅವರನ್ನು ತಡೆಯಲು ಯತ್ನಿಸುತ್ತಿದ್ದರು. ಆಗ ಕಿಶೋರ್ ಅಮ್ಮನ ಬಳಿಗೆ ಹೋಗಿ, ಅಮ್ಮ, ಈಗ ನೀನು ನಮ್ಮ ಜೊತೆಯೇ ಇರು. ಊರಿಗೆ ಹೋಗಿ ಏನು ಮಾಡುತ್ತೀಯಾ? ಅಲ್ಲದೆ ಈಗ ಊರಲ್ಲಿ ಯಾರು ಇದ್ದಾರೆ? ಮುಂದೆ ನಿನಗೆ ಅಗತ್ಯ ಬಂದರೂ ನಮ್ಮ ಬಳಿಗೆ ಬರಬೇಕಾಗುತ್ತದೆ ಅಂತ ಹೇಳಿದನು. ರೇವತಿಯವರು ಬೇಸರದಿಂದ, ಮಗನೇ, ಇಲ್ಲಿ ನನ್ನ ಮನಸ್ಸೇ ಇರುವುದಿಲ್ಲ. ಊರಲ್ಲಿ ಕನಿಷ್ಠ 4 ಜನ ನನ್ನ ಜೊತೆ ಮಾತನಾಡಲು ಇದ್ದಾರೆ. ಇಲ್ಲಿ ನೀವು ಇಬ್ಬರು ಆಫೀಸ್ಗೆ ಹೋಗಿ ಬಿಡುತ್ತೀರಿ. ನನ್ನ ಜೊತೆ ಮಾತನಾಡಲು ಯಾರೂ ಇಲ್ಲ. ಟಿವಿ ನೋಡುತ್ತಾ ಎಷ್ಟು ಹೊತ್ತು ಕಾಲ ಕಳೆಯಲಿ ಅಂತ ಹೇಳಿದರು. ಅಷ್ಟರಲ್ಲಿ ರೂಪಾ ಕೂಡ ಮಧ್ಯೆ ಬಂದು, ಅತ್ತೆ, ನಮ್ಮ ಸೊಸೈಟಿಯಲ್ಲಿ ತುಂಬ ಒಳ್ಳೆಯ ದೇವಸ್ಥಾನ ಇದೆ.
ನೀವು ಬೇಕಾದರೆ ಸಂಜೆ 2-3 ಗಂಟೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅಲ್ಲಿ ನಿಮ್ಮ ವಯಸ್ಸಿನ ಹಲವಾರು ಮಹಿಳೆಯರು ಬರುತ್ತಾರೆ. ಅವರ ಜೊತೆ ಮಾತನಾಡಬಹುದು. ಭಜನೆ ಕೀರ್ತನೆಗಳು ನಡೆಯುತ್ತವೆ. ನಿಮ್ಮ ಮನಸ್ಸು ಚೆನ್ನಾಗಿರುತ್ತದೆ. ಮುಂದೆ ನಿಮ್ಮ ಮೊಮ್ಮಗ ಅಥವಾ ಮೊಮ್ಮಗಳು ಬರುತ್ತಾರೆ. ಅವರಿಗೆ ಅಜ್ಜಿಯ ಪ್ರೀತಿ ಸಿಗಬಾರದೆಂದು ನಾನು ಬಯಸುವುದಿಲ್ಲ ಅಂತ ಹೇಳಿದಳು. ರೇವತಿ ಅವರಿಗೆ ಮಗ ಸೊಸೆಯ ಬದಲಾಗಿರುವ ವರ್ತನೆ ಅರ್ಥವಾಗುತ್ತಿತ್ತು. ಅವರ ಮಗಳು ಆಶಾ ಕೂಡ, ಅಮ್ಮ, ಅಣ್ಣ ಅತ್ತಿಗೆಯ ಮನೆಯಲ್ಲೇ ಇರು. ಊರಿಗೆ ಒಬ್ಬಳೇ ಹೋಗಿ ಏನು ಮಾಡುತ್ತೀಯಾ? ಮತ್ತೆ ಆರೋಗ್ಯ ಕೆಟ್ಟರೆ ಮತ್ತೆ ಇಲ್ಲಿಗೆ ಬರಬೇಕಾಗುತ್ತದೆ. ಇನ್ನು ಕೆಲವು ತಿಂಗಳಲ್ಲಿ ಮನೆಗೆ ಮಗು ಬರುತ್ತದೆ. ಅದರಿಂದ ನಿಮ್ಮ ಮನಸ್ಸು ಚೆನ್ನಾಗಿರುತ್ತದೆ. ನೀವು ಊರಲ್ಲಿ ಒಬ್ಬರೇ ಇದ್ದರೆ ನನಗೆ ಯಾವಾಗಲೂ ಚಿಂತೆ ಆಗುತ್ತದೆ ಅಂತ ಹೇಳಿದಳು. ಆಮೇಲೆ ರೇವತಿ ಅವರು ನಿಧಾನವಾಗಿ ಮಗ ಸೊಸೆಯ ಮನೆಯಲ್ಲಿ ಮನಸ್ಸು ಹೊಂದಿಸಿಕೊಳ್ಳಲು ಪ್ರಯತ್ನಿಸಲು ಶುರು ಮಾಡಿದರು. ಬೆಳಗ್ಗೆ ಎದ್ದು ಪೂಜೆ ಮಾಡುತ್ತಿದ್ದರು. ಮನೆಯ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಿದ್ದರು. ಹೊರಗೆ ಗಿಡಗಳಿಗೆ ನೀರು ಹಾಕುತ್ತಿದ್ದರು. ಮಗ ಸೊಸೆ ಸಿದ್ಧವಾಗಿ ಆಫೀಸ್ಗೆ ಹೋಗಿಬಿಡುತ್ತಿದ್ದರು. ಅದಾದ ನಂತರ ಮಧ್ಯಾಹ್ನ ಸ್ವಲ್ಪ ಟಿವಿ ನೋಡುತ್ತಿದ್ದರು. ಸಂಜೆ 2-3 ಗಂಟೆಗಳ ಕಾಲ ದೇವಸ್ಥಾನದಲ್ಲಿ ಸಮಯ ಕಳೆಯಲು ಆರಂಭಿಸಿದರು. ಸೊಸೈಟಿಯ ದೇವಸ್ಥಾನಕ್ಕೆ ಹಲವಾರು ಮಹಿಳೆಯರು ಬರುತ್ತಿದ್ದರು. ಅವರ ಜೊತೆ ರೇವತಿಯವರು ಮಾತುಕತೆ ಮಾಡತೊಡಗಿದರು. ಅವರಲ್ಲಿ ಕೆಲವರು ತುಂಬಾ ಒಳ್ಳೆಯ ಸ್ನೇಹಿತರಾದರು. ಈಗ ರೇವತಿಯವರ ಮನಸ್ಸು ಚೆನ್ನಾಗಿ ನೆಲೆಯಾಗತೊಡಗಿತ್ತು. ಅವರಿಗೆ ಹಾಡುವುದು ಮತ್ತು ವಾದ್ಯ ವಾದಿಸುವುದು ತುಂಬ ಚೆನ್ನಾಗಿ ಬರುತ್ತಿತ್ತು. ವಿಶೇಷವಾಗಿ ಅವರು ಡೋಲು ಬಾರಿಸುವುದನ್ನು ಎಲ್ಲರೂ ತುಂಬ ಮೆಚ್ಚುತ್ತಿದ್ದರು. ಅವರಿಗೆ ಜನರು ಹೇಳುತ್ತಿದ್ದರು, ನಿಜವಾಗಿಯೂ ನೀವು ತುಂಬ ಚೆನ್ನಾಗಿ ಡೋಲು ಬಾರಿಸುತ್ತೀರಿ. ನಿಮ್ಮ ಭಜನೆಗಳು ತುಂಬ ಮಧುರವಾಗಿವೆ ಅಂತ. ಹೀಗೆ ದೇವಸ್ಥಾನದಲ್ಲಿ ಎಲ್ಲರೂ ಅವರನ್ನು ಚೆನ್ನಾಗಿ ಗುರುತಿಸಲು ಆರಂಭಿಸಿದರು. ಆ ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವಾಗಿತ್ತು. ದೇವಸ್ಥಾನದಲ್ಲಿದ್ದ ಎಲ್ಲರೂ ಮುಂಚೆ ರೇವತಿಯವರಿಗೆ ಹೇಳಿದ್ದರು, ನೀವು ಬೇಗ ಬರಬೇಕು, ನಿಮ್ಮ ಭಜನೆ ಕೀರ್ತನೆ ಕೇಳಲು ಎಲ್ಲರೂ ಬೇಗನೆ ಸೇರುತ್ತೇವೆ ಅಂತ. ಮನೆಯ ಸಣ್ಣ ಪುಟ್ಟ ಕೆಲಸಗಳನ್ನು ಮುಗಿಸಿಕೊಂಡು ರೇವತಿಯವರು ದೇವಸ್ಥಾನಕ್ಕೆ ಹೋದರು. ಆ ದಿನ ದೇವಸ್ಥಾನದಲ್ಲಿ ಅವರಿಗೆ ಸ್ವಲ್ಪ ಹೆಚ್ಚು ಸಮಯ ಆಯಿತು. ಸಾಮಾನ್ಯವಾಗಿ ಅವರು 2-3 ಗಂಟೆಗಳಲ್ಲಿ ಮನೆಗೆ ಬರುತ್ತಿದ್ದರು. ಆದರೆ ಜನ್ಮಾಷ್ಟಮಿಯ ಕಾರಣದಿಂದ ರಾತ್ರಿ 8 ಗಂಟೆಗೆ ಮನೆಗೆ ತಲುಪಿದರು. ಅವರೊಬ್ಬ ಸ್ನೇಹಿತೆ ಅವರನ್ನ ಮನೆಯವರೆಗೂ ಬಿಟ್ಟು ಹೋದಳು. ಆದರೆ ಅವರು ಮನೆಗೆ ಬಂದ ತಕ್ಷಣವೇ ಮಗ ಮತ್ತು ಸೊಸೆ ಇಬ್ಬರು ಕೋಪದಿಂದ ಹೇಳಿದರು, ಇದು ಮನೆಗೆ ಬರುವ ಸಮಯವಾ ಅಂತ. ರೂಪಾ ಕೋಪದಿಂದ, ಅತ್ತೆ, ದೇವಸ್ಥಾನಕ್ಕೆ ಹೋಗಿ ಬನ್ನಿ ಎಂದರೆ ದಿನಪೂರ್ತಿ ಅಲ್ಲಿ ಡೋಲು ಬಾರಿಸುತ್ತಾ ಕುಳಿತಿರ್ತೀರಾ? ಮನೆಯ ಕೆಲಸಗಳನ್ನು ಸ್ವಲ್ಪ ನೋಡಿಕೊಳ್ಳಿ ಅಂತ ಹೇಳಿದಳು. ಕಿಶೋರ್ ಕೂಡ, ಹೌದು ಅಮ್ಮ, ಇದು ಸರಿಯಲ್ಲ. ನಿನ್ನ ಸೊಸೆ ಗರ್ಭಿಣಿ ಎಂದು ಗೊತ್ತಿದೆ ಅಲ್ವಾ? ಅವಳೀಗ ಹೆಚ್ಚು ಕೆಲಸ ಮಾಡಲಾಗುವುದಿಲ್ಲ. ಅವಳನ್ನು ನೋಡಿಕೊಳ್ಳಬೇಕು. ಆದರೆ ನೀನು ದೇವಸ್ಥಾನದಲ್ಲಿ ಕುಳಿತು ಭಜನೆ ಕೀರ್ತನೆ ಮತ್ತು ಡೋಲು ಬಾರಿಸುತ್ತಾ ಕಾಲ ಕಳೆಯುತ್ತೀಯಾ ಅಂತ ಹೇಳಿದನು. ಅದಕ್ಕೆ ರೇವತಿಯವರು ಶಾಂತ ಸ್ವರದಲ್ಲಿ, ಮಗನೇ, ಇಂದು ಜನ್ಮಾಷ್ಟಮಿ ಹಬ್ಬವಾಗಿತ್ತು, ಅದಕ್ಕೆ ತಡವಾಯಿತು. ಇಲ್ಲದಿದ್ದರೆ ನಾನು ಪ್ರತಿದಿನ ಸಮಯಕ್ಕೆ ಮನೆಗೆ ಬರುತ್ತಿದ್ದೆ ಅಂತ ಹೇಳಿದರು. ಅಷ್ಟರಲ್ಲಿ ರೂಪಾ ಮತ್ತೆ ತನ್ನ ಕೆಲಸದ ಗರ್ವ ತೋರಿಸುತ್ತಾ, ಹೌದು ಹೌದು, ನಿಮ್ಮ ಅಮ್ಮನಿಗೆ ಭಜನೆ ಹಾಡುವುದು ಮತ್ತು ಡೋಲು ಬಾರಿಸುವುದನ್ನು ಬಿಟ್ಟು ಇನ್ನೇನು ಬರುತ್ತದೆ? ಅದನ್ನೇ ಮಾಡುತ್ತಾರೆ. ಅವರು ಅಷ್ಟು ಓದಿಲ್ಲವಲ್ಲ, ಹೊರಗೆ ಹೋಗಿ ಕೆಲಸ ಮಾಡಿ ಹಣ ಸಂಪಾದಿಸಲು ಅಂತ ಹೇಳಿದಳು. ಮತ್ತೆ ಮುಂದೆ ಅವಳು ವ್ಯಂಗ್ಯವಾಗಿ, ಆದ್ದರಿಂದ ಡೋಲು ಬಾರಿಸಿ ಮನಸ್ಸು ಹಗುರು ಮಾಡಿಕೊಳ್ಳುತ್ತಾರೆ ಅಂತ ಹೇಳಿದಳು. ಈ ಬಾರಿ ಸೊಸೆಯ ಮಾತು ಕೇಳಿ ರೇವತಿಯವರು ಮೌನವಾಗಿರಲಿಲ್ಲ. ಅವರು ಸ್ಪಷ್ಟವಾದ ಸ್ವರದಲ್ಲಿ, ಸೊಸೆ, ಈ ಜಗತ್ತಿನಲ್ಲಿ ಹಣ ಸಂಪಾದಿಸುವವಳು ನಾನು ಒಬ್ಬಳೇ ಅಲ್ಲ, ಹಾಗೆಯೇ ಕೆಲಸ ಮಾಡುವವಳು ನೀನು ಒಬ್ಬಳೇ ಅಲ್ಲ. ನಿನ್ನಂತೆಯೇ ಹಲವಾರು ಹುಡುಗಿಯರು ಕೆಲಸ ಮಾಡುತ್ತಾರೆ. ಆದರೆ ನಿನ್ನಷ್ಟು ಅಹಂಕಾರ ಯಾರಿಗೂ ಇರಲ್ಲ. ಮಾತು ಮಾತಿಗೂ ಕೆಲಸದ ಗರ್ವ ತೋರಿಸುತ್ತೀಯಾ? ನಿನಗೆ ನಿನ್ನ ಕೆಲಸ ಮತ್ತು ಹಣದ ಮೇಲೆ ಇಷ್ಟು ಗರ್ವ ಇದ್ದರೆ ನಾನು ಕೂಡ ಒಂದು ದಿನ ಹಣ ಸಂಪಾದಿಸಿ ತೋರಿಸುತ್ತೇನೆ. ಹಣ ಸಂಪಾದಿಸುವುದು ದೊಡ್ಡ ವಿಷಯವೇನಲ್ಲ, ಅದನ್ನು ಯಾರಾದರೂ ಮಾಡಬಹುದು ಅಂತ ಹೇಳಿದರು. ರೂಪಾ ನಗುತ್ತಾ ವ್ಯಂಗ್ಯವಾದ ಸ್ವರದಲ್ಲಿ, ಹೇಳುವುದಕ್ಕೂ ಮಾಡುವುದಕ್ಕೂ ತುಂಬ ವ್ಯತ್ಯಾಸ ಇದೆ ಅತ್ತೆ. ನೀವು ಹೇಗೆ ಹಣ ಸಂಪಾದಿಸುತ್ತೀರಿ? ಓದಿಲ್ಲ, ಏನೂ ಗೊತ್ತಿಲ್ಲ, ಅಂಥದ್ರಲ್ಲಿ ನೀವು ಹಣ ಸಂಪಾದಿಸುತ್ತೀರಾ? ಹೀಗೆ ರೇವತಿ ಅವರನ್ನು ಹಾಸ್ಯ ಮಾಡುತ್ತಾ ರೂಪಾ ತನ್ನ ಕೊಠಡಿಗೆ ಹೋಗಿಬಿಟ್ಟಳು. ಕೋಪದಲ್ಲಿ ರೇವತಿಯವರು ಸೊಸೆಗೆ ಹಣ ಸಂಪಾದಿಸುತ್ತೇನೆ ಎಂದು ಹೇಳಿಬಿಟ್ಟರು. ಆ ರಾತ್ರಿ ಪೂರ್ತಿ ಅವರು ಒಂದೇ ವಿಚಾರದಲ್ಲಿ ಯೋಚಿಸುತ್ತಿದ್ದರು, ನಾನು ಹೇಗೆ ಹಣ ಸಂಪಾದಿಸಲಿ ಅಂತ. ಇಡೀ ರಾತ್ರಿ ಯೋಚಿಸಿದರೂ ಹಣ ಸಂಪಾದಿಸಲು ತಮಗೆ ಏನು ಬರುತ್ತದೆ ಎಂಬುದು ಅವರಿಗೆ ಅರ್ಥವಾಗಲಿಲ್ಲ. ಮರುದಿನವೂ ಅವರು ದಿನಪೂರ್ತಿ ಇದೇ ಚಿಂತೆಯಲ್ಲಿ ಮುಳುಗಿದ್ದರು. ಸಂಜೆ ದೇವಸ್ಥಾನಕ್ಕೆ ಹೋದಾಗ ಅವರ ಮುಖ ನೋಡಿದ ಸ್ನೇಹಿತೆಯರು, ಏನಾಯಿತು ರೇವತಿ, ಇಂದು ತುಂಬಾ ಬೇಸರವಾಗಿರುವಂತೆ ಕಾಣುತ್ತೀಯಲ್ಲ, ಆರೋಗ್ಯ ಸರಿಯಿಲ್ಲವೇ ಅಂತ ಕೇಳಿದರು. ಅದಕ್ಕೆ ರೇವತಿಯವರು, ಇಲ್ಲ ಸುಧಾ ಅವರೇ, ಅಂಥದ್ದೇನೂ ಇಲ್ಲ ಅಂದರು. ಆದರೆ ಸುಧಾ ಅವರು ಮತ್ತೆ ಕೇಳಿದರು, ಇಲ್ಲ ರೇವತಿ, ಏನೋ ಒಂದು ವಿಷಯ ಇದೆ, ನೀನು ನನ್ನಿಂದ ಏನೋ ಮುಚ್ಚಿಡುತ್ತಿದ್ದೀಯಾ ಅಂತ. ಸುಧಾ ಅವರ ತುಂಬಾ ಒತ್ತಾಯದ ನಂತರ ರೇವತಿ ಅವರು ಎಲ್ಲವನ್ನ ಹೇಳಿದರು. ನನ್ನ ಸೊಸೆಗೆ ತನ್ನ ಕೆಲಸದ ಮೇಲೆ ತುಂಬಾ ಅಹಂಕಾರ ಇದೆ. ಕೋಪದಲ್ಲಿ ನಾನು ಕೂಡ ಒಂದು ದಿನ ಹಣ ಸಂಪಾದಿಸಿ ತೋರಿಸುತ್ತೇನೆ ಎಂದು ಹೇಳಿಬಿಟ್ಟೆ. ಆದರೆ ನನಗೆ ಹಣ ಸಂಪಾದಿಸಲು ಬರುವಂಥದ್ದೇನೂ ಗೊತ್ತಿಲ್ಲ ಅಂತ. ಅದಕ್ಕೆ ಸುಧಾ ಅವರು ನಗುತ್ತಾ, ಅಯ್ಯೋ ರೇವತಿ, ನೀನು ಇಷ್ಟು ಚೆನ್ನಾಗಿ ಭಜನೆ ಮಾಡುತ್ತೀಯಾ, ಡೋಲು ಕೂಡ ಚೆನ್ನಾಗಿ ಬಾರಿಸುತ್ತೀಯಾ,
ಹಾಗಿದ್ದಾಗ ಏಕೆ ನೀನು ನಿನ್ನಿಂದ ಒಂದು ಯೂಟ್ಯೂಬ್ ಚಾನಲ್ ಆರಂಭಿಸಬಾರದು ಅಂತ ಹೇಳಿದರು. ರೇವತಿಯವರು ಆಶ್ಚರ್ಯದಿಂದ, ಅದರಿಂದ ಏನು ಆಗುತ್ತದೆ? ಅದರಿಂದ ಹಣ ಸಿಗುತ್ತದೆಯಾ? ಯೂಟ್ಯೂಬ್ನಿಂದಲೂ ಹಣ ಬರುತ್ತದೆಯಾ ಅಂತ ಕೇಳಿದರು. ಸುಧಾ ಅವರು ನಗುತ್ತಾ, ಹೌದು ರೇವತಿ, ನನ್ನ ಮಗಳು ದೊಡ್ಡ ಯೂಟ್ಯೂಬರ್. ಅವಳು ಯೂಟ್ಯೂಬ್ನಲ್ಲಿ ಕೆಲಸ ಮಾಡುತ್ತಾಳೆ. ನಾನು ಅವಳನ್ನು ಕರೆದುಕೊಂಡು ಬರುತ್ತೇನೆ. ಅವಳು ನಿನಗೆ ಎಲ್ಲವನ್ನ ವಿವರಿಸುತ್ತಾಳೆ. ನಿನ್ನ ಹೆಸರಿನಲ್ಲಿ ಒಂದು ಭಜನೆ ಚಾನಲ್ ಕೂಡ ಮಾಡಿಕೊಡುತ್ತಾಳೆ. ನೀನು ದೇವಸ್ಥಾನಕ್ಕೆ ಬರುತ್ತೀಯಲ್ಲ, ಅಲ್ಲಿ ಹಾಡುವ ಭಜನೆ ಕೀರ್ತನೆಗಳನ್ನ ವಿಡಿಯೋ ಮಾಡಿ ಚಾನಲ್ಗೆ ಹಾಕು. ಉಳಿದ ಎಲ್ಲಾ ಕೆಲಸವನ್ನು ನನ್ನ ಮಗಳು ನೋಡಿಕೊಳ್ಳುತ್ತಾಳೆ ಅಂತ ಹೇಳಿದರು. ಮರುದಿನ ಸುಧಾ ಅವರ ಮಗಳು ದೇವಸ್ಥಾನಕ್ಕೆ ಬಂದು ರೇವತಿ ಅವರ ಹೆಸರಿನಲ್ಲಿ ರೇವತಿ ಭಜನ ಕೀರ್ತನ್ ಎಂಬ ಯೂಟ್ಯೂಬ್ ಚಾನಲ್ ತೆರೆದಳು. ಮತ್ತು ಅವಳು ಹೇಳಿದಳು, ಆಂಟಿ, ನಿಮಗೆ ಏನೂ ಕಷ್ಟವಿಲ್ಲ. ನನ್ನ ಬಳಿ ಒಂದು ಹಳೆಯ ಮೊಬೈಲ್ ಸ್ಟ್ಯಾಂಡ್ ಇದೆ. ಅದರಲ್ಲಿ ಮೊಬೈಲ್ ಇಟ್ಟು ವಿಡಿಯೋ ಆನ್ ಮಾಡಿ ನೀವು ಮಾಡುವ ಭಜನೆ ಕೀರ್ತನೆಗಳನ್ನು ರೆಕಾರ್ಡ್ ಮಾಡಿ ನನಗೆ ಕಳುಹಿಸಿ. ಉಳಿದ ಎಲ್ಲಾ ಕೆಲಸವನ್ನು ನಾನು ಮಾಡುತ್ತೇನೆ ಅಂತ. ಅದಕ್ಕೆ ರೇವತಿಯವರು ಸಂಕೋಚದಿಂದ, ಮಗಳೇ, ಆದರೆ ನಿನಗೆ ಕೊಡಲು ನನ್ನ ಬಳಿ ಹಣವಿಲ್ಲ ಅಂತ ಹೇಳಿದರು. ಆಗ ಅವಳು ನಗುತ್ತಾ, ಆಂಟಿ, ನನಗೆ ಈಗ ನಿಮ್ಮಿಂದ ಹಣ ಬೇಡ. ನೀವು ಹಣ ಸಂಪಾದಿಸಲು ಆರಂಭಿಸಿದ ಮೇಲೆ ಕೊಟ್ಟರೆ ಸಾಕು ಅಂತ ಹೇಳಿದಳು. ಹೀಗೆ ರೇವತಿಯವರ ಭಜನೆ ಕೀರ್ತನೆಯ ಯೂಟ್ಯೂಬ್ ಚಾನಲ್ ಆರಂಭವಾಯಿತು. 2-3 ತಿಂಗಳುಗಳ ಕಾಲ ಅವರು ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಡೆಯುವ ಭಜನೆ ಕೀರ್ತನೆಗಳನ್ನು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ತಮ್ಮ ಸ್ನೇಹಿತೆ ಸುಧಾ ಅವರ ಮಗಳು ಸಾಕ್ಷಿಗೆ ಕಳುಹಿಸುತ್ತಿದ್ದರು. ನಿಧಾನವಾಗಿ ರೇವತಿಯವರ ಚಾನಲ್ ಜನಪ್ರಿಯವಾಗತೊಡಗಿತು. 4 ತಿಂಗಳುಗಳಲ್ಲಿಯೇ ಅವರ 2 ಭಜನೆ ವಿಡಿಯೋಗಳು ವೈರಲ್ ಆದವು. ಜನರಿಗೆ ಅವರ ಭಜನೆಗಳು ತುಂಬಾ ಇಷ್ಟವಾಗತೊಡಗಿದವು. ದಿನದಿಂದ ದಿನಕ್ಕೆ ಅವರ ಚಾನಲ್ ಬೆಳೆಯುತ್ತಾ ಹೋಯಿತು. ಒಂದು ದಿನ ಸಾಕ್ಷಿ ರೇವತಿಯವರ ಬಳಿ ಬಂದು ಸಂತೋಷದಿಂದ, ಆಂಟಿ, ನಿಮ್ಮ ಚಾನಲ್ ಈಗ ಮೊನೆಟೈಸ್ ಆಗಿದೆ. ಅದರಿಂದ ತುಂಬಾ ಹಣ ಬರತೊಡಗಿದೆ. ಮುಂದಿನ ತಿಂಗಳು ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತದೆ ಅಂತ ಹೇಳಿದಳು. ರೇವತಿಯವರ ಬ್ಯಾಂಕ್ ಖಾತೆಯನ್ನ ಸಾಕ್ಷಿ ತೆರೆಸಿಕೊಟ್ಟಿದ್ದಳು. ಈ ವಿಷಯದ ಬಗ್ಗೆ ಮಗ ಕಿಶೋರ್ ಮತ್ತು ಸೊಸೆ ರೂಪಾಳಿಗೆ ಏನು ಮಾಹಿತಿ ಇರಲಿಲ್ಲ. ರೇವತಿಯವರು ಆಶ್ಚರ್ಯದಿಂದ, ನಿಜವಾ ಮಗಳೇ, ನನ್ನ ಭಜನೆಗಳಿಂದ ನನಗೆ ಹಣವೂ ಬರುತ್ತದೆಯಾ ಅಂತ ಕೇಳಿದರು. ಅದಕ್ಕೆ ಸಾಕ್ಷಿ ನಗುತ್ತಾ, ಹೌದು ಆಂಟಿ, ಯೂಟ್ಯೂಬ್ನಲ್ಲಿ ಕೆಲಸ ಮಾಡಿದರೆ ತುಂಬಾ ಹಣ ಸಿಗುತ್ತದೆ. ಜನರಿಗೆ ನಿಮ್ಮ ಭಜನೆಗಳು ತುಂಬಾ ಇಷ್ಟವಾಗುತ್ತಿವೆ ಅಂತ ಹೇಳಿದಳು. ಮುಂದಿನ ತಿಂಗಳು ರೂಪಾ ಮತ್ತು ಕಿಶೋರ್ ಅವರ ವಿವಾಹ ವಾರ್ಷಿಕೋತ್ಸವವಿತ್ತು. ಇಬ್ಬರು ದೊಡ್ಡ ಕಾರ್ಯಕ್ರಮ ಏರ್ಪಡಿಸಿದ್ದರು. ಆಫೀಸ್ ಸ್ನೇಹಿತರು ಮತ್ತು ಸುತ್ತಮುತ್ತಲಿನ ಜನರು ಆಹ್ವಾನಿಸಿದ್ದರು. ಇಷ್ಟು ಸಿದ್ಧತೆಗಳ ನಡುವೆ ರೇವತಿಯವರು ಸೊಸೆಗೆ, ಸೊಸೆ, ನಾನು ಇಲ್ಲಿ ಬಂದಾಗಿನಿಂದ ಒಂದು ಹೊಸ ಸೀರೆ ಕೂಡ ತೆಗೆದುಕೊಂಡಿಲ್ಲ. ತಂದಿದ್ದ ಸೀರೆಗಳೆಲ್ಲ ಹಳೆಯದಾಗಿವೆ. ಮಾರುಕಟ್ಟೆಗೆ ಹೋದಾಗ ನನಗೂ ಒಂದು ಹೊಸ ಸೀರೆ ತಂದುಕೊಡು ಅಂತ ಹೇಳಿದರು. ಮುಖ ಬಿಗಿದುಕೊಂಡು ರೂಪಾ, ಅತ್ತೆ, ನನ್ನ ಹಳೆಯ ಸೀರೆಗಳು ತುಂಬಾ ಇವೆ. ಅವುಗಳಲ್ಲಿ ಒಂದನ್ನು ನಿಮಗೆ ಕೊಡುತ್ತೇನೆ. ಅವನು ನಾನು ಈಗ ಹಾಕುವುದಿಲ್ಲ. ಹೊಸ ಸೀರೆ ಏಕೆ ಬೇಕು ಅಂತ ಹೇಳಿದಳು. ಹೀಗೆ ಹೇಳಿ ಅವಳು ಅಲ್ಮಾರಿಯಿಂದ ಒಂದು ಹಳೆಯ ಸೀರೆಯನ್ನು ತೆಗೆದು ರೇವತಿ ಅವರಿಗೆ ಕೊಟ್ಟಳು. ರೇವತಿ ಅವರಿಗೆ ಸೊಸೆಯ ಹಳೆಯ ಸೀರೆ ಹಾಕಿಕೊಳ್ಳುವುದರಲ್ಲಿ ಸಮಸ್ಯೆ ಇರಲಿಲ್ಲ. ಆದರೆ ಸೀರೆ ಬಿಚ್ಚಿ ನೋಡಿದಾಗ ಅದು ಒಂದು ಕಡೆ ಹರಿದಿತ್ತು. ಆಗ ಅವರು, ಸೊಸೆ, ಈ ಸೀರೆ ಹರಿದಿದೆಯಲ್ಲ ಅಂತ ಹೇಳಿದರು. ಅದಕ್ಕೆ ರೂಪಾ ನಿರ್ಲಕ್ಷ್ಯವಾಗಿ, ಹರಿದಿದ್ದರೆ ಏನಾಯಿತು? ಸೂಜಿ ದಾರದಿಂದ ಹೊಲಿಗೆ ಹಾಕಿಕೊಳ್ಳಿ. ನಮ್ಮ ಮದುವೆ ವಾರ್ಷಿಕೋತ್ಸವಕ್ಕೆ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡುತ್ತಿದ್ದೇವೆ. ನಿಮ್ಮಿಂದ ಯಾವುದೇ ಉಡುಗೊರೆ ನಿರೀಕ್ಷೆಯೂ ಇಲ್ಲ. ಅದರ ಮೇಲೆ ಸೀರೆ ತಂದುಕೊಡಿ, ಇದು ಬೇಕು ಅದು ಬೇಕು ಎಂದು ಖರ್ಚು ಮಾಡಿಸುತ್ತೀರಿ. ಈಗಾಗಲೇ ನಿಮ್ಮನ್ನು ಮನೆಯಲ್ಲಿ ಇಟ್ಟುಕೊಂಡು ತುಂಬಾ ಖರ್ಚು ಮಾಡುತ್ತಿದ್ದೇವೆ ಅಂತ ಹೇಳಿದಳು. ಅವಳು ತನ್ನ ಅತ್ತೆ ಎಂಬುದನ್ನೇ ಮರೆತು ರೂಪಾ ಮಾತನಾಡುತ್ತಲೇ ಇದ್ದಳು. ಸೊಸೆಯ ವರ್ತನೆಯಿಂದ ರೇವತಿ ಅವರಿಗೆ ತುಂಬಾ ನೋವಾಯಿತು. ಅವರು ಹೊರಗೆ ಬಂದು ಮೌನವಾಗಿ ಕುಳಿತರು. ಸ್ವಲ್ಪ ಹೊತ್ತಿನ ನಂತರ ರೂಪಾ ಪಾರ್ಲರ್ಗೆ ಹೋಗಿಬಿಟ್ಟಳು. ಅವಳು ಹೋಗುತ್ತಿದ್ದಂತೆಯೇ ಸಾಕ್ಷಿ ಮನೆಗೆ ಬಂದು ಖುಷಿಯಿಂದ, ಆಂಟಿ, ಅಭಿನಂದನೆಗಳು, ನಿಮ್ಮ ಖಾತೆಗೆ 1 ಲಕ್ಷ ರೂಪಾಯಿ ಬಂದಿದೆ. ನಿಮ್ಮ ಮೊದಲ ಆದಾಯವೇ 1 ಲಕ್ಷ. ನಿಮಗೆ ಸಂಪೂರ್ಣ 1 ಲಕ್ಷ ರೂಪಾಯಿ ಸ್ಯಾಲರಿ ಬಂದಿದೆ ಅಂತ ಹೇಳಿದಳು. ಸಾಕ್ಷಿಯ ಮಾತು ಕೇಳಿ ರೇವತಿ ಅವರ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಅವರು ಖುಷಿಯಿಂದ, ನಿಜವಾಗಿ ಹೇಳುತ್ತಿದ್ದೀಯಾ ಮಗಳೇ? ನನ್ನ ಮೊದಲ ಸಂಬಳ ಬಂದಿದೆಯಾ? ಅದು ಇಷ್ಟು ಹೆಚ್ಚು? ನನ್ನ ಭಜನೆ ಕೀರ್ತನೆಯಿಂದ ನಾನು ಹಣ ಸಂಪಾದಿಸಿದ್ದೇನೆ ಎಂಬುದು ನನಗೆ ನಂಬಲಾಗುತ್ತಿಲ್ಲ. ಅದು ಸ್ವಲ್ಪವಲ್ಲ, ಪೂರ್ತಿ 1 ಲಕ್ಷ. ನಾನು ಎಂದಿಗೂ ಇಷ್ಟು ಹಣ ಸಿಗುತ್ತದೆ ಎಂದುಕೊಂಡಿರಲಿಲ್ಲ ಅಂತ ಹೇಳಿದರು. ಅದಕ್ಕೆ ಸಾಕ್ಷಿ ನಗುತ್ತಾ, ಹೌದು ಆಂಟಿ, ನಾನು ನಿಜವಾಗಿಯೇ ಹೇಳುತ್ತಿದ್ದೇನೆ. ಈಗ ನನಗೆ ನಿಮ್ಮಿಂದ ಪಾರ್ಟಿ ಬೇಕು ಅಂತ ಹೇಳಿದಳು. ರೇವತಿ ಅವರು ಸಂತೋಷದಿಂದ, ಹೌದು ಮಗಳೇ, ಹೇಳು, ಎಲ್ಲಿಗೆ ಹೋಗಬೇಕು? ಇಂದೇ ನಿನಗೆ ಪಾರ್ಟಿ ಕೊಡುತ್ತೇನೆ ಅಂತ ಹೇಳಿದರು. ಮೊದಲಿಗೆ ರೇವತಿ ಅವರು ಸಾಕ್ಷಿಯ ಜೊತೆಗೆ ದೇವಸ್ಥಾನಕ್ಕೆ ಹೋದರು. ತಮ್ಮ ಮೊದಲ ಸಂಬಳದಿಂದ ಎಲ್ಲ ಸ್ನೇಹಿತರಿಗೆ ಲಡ್ಡು ಹಂಚಿದರು. ದೇವರಿಗೆ ಪ್ರಸಾದ ಅರ್ಪಿಸಿ ಎಲ್ಲರಿಗೂ ಸಿಹಿ ತಿನಿಸಿದರು. ಎಲ್ಲರೂ ಸಂತೋಷದಿಂದ ಹೇಳಿದರು, ರೇವತಿಯವರೇ, ಇಂದು ನೀವು ನಿಮ್ಮದೇ ಶ್ರಮದಿಂದ ಹಣ ಸಂಪಾದಿಸಿದ್ದೀರಿ. ನಮಗೆ ತುಂಬ ಸಂತೋಷವಾಗಿದೆ ಅಂತ ಎಲ್ಲರೂ ಅವರನ್ನು ಹೊಗಳತೊಡಗಿದರು. ಆಮೇಲೆ ರೇವತಿಯವರು ಸಾಕ್ಷಿಗೆ, ಮಗಳೇ, ನನ್ನನ್ನು ಮಾರುಕಟ್ಟೆಗೆ ಕರೆದುಕೊಂಡು ಹೋಗುತ್ತೀಯಾ? ನಾಳೆ ನನ್ನ ಮಗ ಮತ್ತು ಸೊಸೆಯ ವಿವಾಹ ವಾರ್ಷಿಕೋತ್ಸವದ ಕಾರ್ಯಕ್ರಮ ಇದೆ. ಅವರಿಗೆ ಉಡುಗೊರೆ ತೆಗೆದುಕೊಳ್ಳಬೇಕು ಅಂತ ಹೇಳಿದರು.
ಅದಕ್ಕೆ ಸಾಕ್ಷಿ ಸಂತೋಷದಿಂದ ಹೌದು ಆಂಟಿ, ಬನ್ನಿ, ನಾನು ನಿಮ್ಮನ್ನ ಮಾರುಕಟ್ಟೆಗೆ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿದಳು. ರೇವತಿಯವರು ತಮ್ಮ ಸೊಸೆಗೆ ಉಡುಗೊರೆಯಾಗಿ ತುಂಬ ಸುಂದರವಾದ ಒಂದು ಸೀರೆ ಖರೀದಿಸಿದರು. ತಮಗಾಗಿಯೂ ಒಂದು ಸೀರೆ ತೆಗೆದುಕೊಂಡರು. ಜೊತೆಗೆ ಸಾಕ್ಷಿಗೆ ಒಂದು ಸೂಟ್ ಕೂಡ ಕೊಟ್ಟರು. ಮತ್ತೆ ಸಾಕ್ಷಿಯ ಸಹಾಯಕ್ಕಾಗಿ ಕೆಲವು ಹಣ ನೀಡಿ, ಮಗಳೇ, ನೀನು ಇಲ್ಲದಿದ್ದರೆ ನಾನು ಈ ಹಣವನ್ನು ಎಂದಿಗೂ ಸಂಪಾದಿಸುತ್ತಿರಲಿಲ್ಲ ಅಂದರು. ಅದಕ್ಕೆ ಸಾಕ್ಷಿ ನಗುತ್ತಾ, ಆಂಟಿ, ನೀವು ಹೀಗೆ ಮುಂದುವರೆಸಿಕೊಂಡು ಕೆಲಸ ಮಾಡುತ್ತೀರಿ ಸಾಕು ಅಂತ ಹೇಳಿದಳು. ಸಂತೋಷದಿಂದ ರೇವತಿ ಅವರು ಮನೆಗೆ ಹಿಂತಿರುಗಿದರು. ಅವರು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದ ಸೀರೆಗಳನ್ನು ಮತ್ತೆ ಮತ್ತೆ ಕೈಗೆತ್ತಿಕೊಂಡು ನೋಡುತ್ತಿದ್ದರು. ಏಕೆಂದರೆ ಆ ಸೀರೆಗಳನ್ನು ನೋಡಿದಾಗ ಅವರಿಗೆ ತುಂಬ ಸಂತೋಷವಾಗುತ್ತಿತ್ತು. ಅದು ಅವರ ಮೊದಲ ಸಂಪಾದನೆಯ ಹಣದಿಂದ ಖರೀದಿಸಿದ ಸೀರೆಗಳಾಗಿದ್ದವು. ಸೊಸೆಗೆ ಸೀರೆ ಮತ್ತು ಮಗನಿಗೆ ಪ್ಯಾಂಟ್ ಶರ್ಟ್ ಕೂಡ ತೆಗೆದುಕೊಂಡು ಬಂದಿದ್ದರು. ಮರುದಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಮನೆಗೆ ಬಂದರು. ರೇವತಿಯವರ ಮಗಳು ಆಶಾ ಕೂಡ ಬಂದಿದ್ದಳು. ಮನೆ ಅತಿಥಿಗಳಿಂದ ತುಂಬಿ ತುಳುಕುತ್ತಿತ್ತು. ಕೇಕ್ ಕತ್ತರಿಸಿದ ನಂತರ ಎಲ್ಲರೂ ರೂಪಾ ಮತ್ತು ಕಿಶೋರ್ ಅವರಿಗೆ ಉಡುಗೊರೆಗಳನ್ನು ಕೊಡತೊಡಗಿದರು. ಅಷ್ಟರಲ್ಲಿ ರೇವತಿಯವರು ತುಂಬ ಸುಂದರವಾದ ರೇಷ್ಮೆ ಸೀರೆ ಧರಿಸಿ ತಮ್ಮ ಕೊಠಡಿಯಿಂದ ಹೊರಬಂದರು. ಅತ್ತೆ ಇಷ್ಟು ದುಬಾರಿ ಸೀರೆ ಹಾಕಿಕೊಂಡಿರುವುದನ್ನು ನೋಡಿ ರೂಪಾ ನಿಧಾನವಾಗಿ ಕಿಶೋರನಿಗೆ, ಅತ್ತೆಗೆ ಇಷ್ಟು ದುಬಾರಿಯ ಸೀರೆಯನ್ನು ನೀವೇ ತೆಗೆದುಕೊಡಿಸಿದ್ದೀರಾ? ಇಷ್ಟು ಹಣ ಖರ್ಚು ಮಾಡುವ ಅಗತ್ಯ ಏನಿತ್ತು ಅಂತ ಹೇಳಿದಳು. ಅದಕ್ಕೆ ಕಿಶೋರ್ ಆಶ್ಚರ್ಯದಿಂದ, ಇಲ್ಲ ರೂಪಾ, ನಾನು ಈ ಸೀರೆ ತೆಗೆದುಕೊಡಿಸಿಲ್ಲ ಅಂತ ಹೇಳಿದನು. ಆ ದಿನ ರೇವತಿಯವರಿಗೆ ಸೊಸೆಯ ಕೆಲಸದ ಅಹಂಕಾರಕ್ಕೆ ಸರಿಯಾದ ಉತ್ತರ ನೀಡುವ ಒಳ್ಳೆಯ ಅವಕಾಶ ಸಿಕ್ಕಿತ್ತು. ಅವರು ಸೊಸೆಯ ಕೈಗೆ ಉಡುಗೊರೆ ಕೊಟ್ಟು, ಇದೋ ಸೊಸೆ, ನಿನಗಾಗಿ 5,000 ರೂಪಾಯಿಯ ಸೀರೆ ತೆಗೆದುಕೊಂಡು ಬಂದಿದ್ದೇನೆ ಅಂತ ಹೇಳಿದರು. ರೂಪಾ ಆಶ್ಚರ್ಯದಿಂದ ಕಣ್ಣು ದೊಡ್ಡದಾಗಿಸಿ, ಏನು ಅತ್ತೆ, 5,000ದ ಸೀರೆನಾ? ಇಷ್ಟು ಹಣ ಎಲ್ಲಿಂದ ಬಂದಿತು? ಖಂಡಿತವಾಗಿ ಕಿಶೋರ್ ಬಳಿ ಹಣ ತೆಗೆದುಕೊಂಡಿರಬೇಕು ಅಂತ ಹೇಳಿದಳು. ಅವಳು ಕೋಪದಿಂದ ಕಿಶೋರ್ಗೆ, ಕಿಶೋರ್, ಅತ್ತೆಗೆ ಇಷ್ಟು ಹಣ ಕೊಡೋದು ಏನು ಅಗತ್ಯ ಇತ್ತು? ನಮ್ಮ ಹಣದಿಂದಲೇ ನಮಗೆ ಗಿಫ್ಟ್ ಕೊಡುತ್ತಿದ್ದಾರೆ. ಇಂಥ ಉಡುಗೊರೆ ತರುವ ಅವಶ್ಯಕತೆ ಏನಿತ್ತು? ತಮ್ಮ ಹಣದಿಂದ ತಂದಿದ್ದರೆ ನನಗೆ ಇನ್ನೂ ಸಂತೋಷವಾಗುತ್ತಿತ್ತು ಅಂತ ಹೇಳಿದಳು. ಮತ್ತೊಮ್ಮೆ ಎಲ್ಲರ ಮುಂದೆಯೇ ರೂಪಾ ರೇವತಿಯವರನ್ನು ಅವಮಾನ ಮಾಡಿದ್ದಳು. ಅತಿಥಿಗಳೆಲ್ಲ ರೂಪಾ ತನ್ನ ವೃದ್ಧ ಅತ್ತೆಯೊಂದಿಗೆ ಹೀಗೆ ಮಾತನಾಡುತ್ತಿರುವುದನ್ನು ನೋಡಿ ಆಶ್ಚರ್ಯಪಟ್ಟರು. ಅಷ್ಟರಲ್ಲಿ ರೇವತಿಯವರು ಗಟ್ಟಿಯಾದ ಧ್ವನಿಯಲ್ಲಿ, ನಾನು ಯಾರಿಂದಲೂ ಹಣ ತೆಗೆದುಕೊಂಡಿಲ್ಲ ಸೊಸೆ. ಈ ಸೀರೆಯನ್ನು ನಾನು ನನ್ನ ಹಣದಿಂದ ಖರೀದಿಸಿದ್ದೇನೆ. ನನ್ನ ಮೊದಲ ಸಂಪಾದನೆಯಿಂದ ತೆಗೆದುಕೊಂಡಿದ್ದೇನೆ. ಈಗ ನಾನು ಹಣ ಸಂಪಾದಿಸುತ್ತಿದ್ದೇನೆ. ಇಂದು ನನಗೆ ಮೊದಲ ಸಂಬಳ ಸಿಕ್ಕಿದೆ. ಅದು ಸಂಪೂರ್ಣ 1,00,000 ರೂಪಾಯಿ. ಅದೇ ಹಣದಿಂದ ನನಗೂ ಮತ್ತು ನಿನಗೂ ಈ ಸೀರೆಗಳನ್ನು ತೆಗೆದುಕೊಂಡಿದ್ದೇನೆ ಅಂತ ಹೇಳಿದರು. ಅವರು ಮುಂದುವರೆದು, ಚಿಂತಿಸಬೇಡ ಸೊಸೆ, ಈಗ ನಾನು ಹಣ ಸಂಪಾದಿಸುತ್ತಿದ್ದೇನೆ. ಈಗ ನಾನು ಕೂಡ ನಿನ್ನ ಸಮಾನವಾಗಿದ್ದೇನೆ. ನಾನು ಓದಿಲ್ಲ ಎಂದರೆ ಏನು? ಇಂದು ನಾನು ನಿನಗಿಂತ ಹೆಚ್ಚು ಹಣ ಸಂಪಾದಿಸುತ್ತಿದ್ದೇನೆ ಅಂತ ಹೇಳಿದರು. ರೇವತಿಯವರ ಮಾತು ಕೇಳಿ ಕಿಶೋರ್ ಮತ್ತು ರೂಪಾ ಇಬ್ಬರು ಬೆರಗಾದರು. ಅಮ್ಮ ಏನು ಕೆಲಸ ಮಾಡುತ್ತಾರೆ? ಇಷ್ಟು ಹಣ ಹೇಗೆ ಸಂಪಾದಿಸುತ್ತಿದ್ದಾರೆ ಎಂಬ ಆಶ್ಚರ್ಯ ಅವರಿಗೆ ಆಯಿತು. ಅಷ್ಟರಲ್ಲಿ ರೂಪಾಳ ಒಬ್ಬ ಸ್ನೇಹಿತೆ ಆ ಕಾರ್ಯಕ್ರಮಕ್ಕೆ ಬಂದಿದ್ದಳು. ಅವಳು ರೇವತಿಯವರನ್ನ ನೋಡಿ ಸಂತೋಷದಿಂದ, ಅಯ್ಯೋ ಆಂಟಿ, ನೀವು ರೂಪಾಳ ಅತ್ತೆಯ? ನನಗೆ ಗೊತ್ತೇ ಇರಲಿಲ್ಲ. ನಾನು ಯಾವಾಗಲೂ ನಿಮ್ಮ ಭಜನೆಗಳನ್ನ ಕೇಳುತ್ತೇನೆ. ತುಂಬ ಚೆನ್ನಾಗಿ ಹಾಡುತ್ತೀರಾ. ನಿಮ್ಮ ಡೋಲು ವಾದನವು ತುಂಬ ಅದ್ಭುತ ಅಂತ ಹೇಳಿ ನಂತರ ರೂಪಾಳ ಕಡೆ ತಿರುಗಿ, ರೂಪಾ, ನಿಜವಾಗಿಯೂ ನಿನ್ನ ಅತ್ತೆ ತುಂಬ ಪ್ರತಿಭಾವಂತರು. ನೀನು ಅವರಿಂದ 1-2 ಭಜನೆ ಕಲಿಯಬೇಕು ಅಂತ ಹೇಳಿದಳು. ರೂಪಾ ಆಶ್ಚರ್ಯದಿಂದ, ಅತ್ತೆ, ನಿಮ್ಮ ಯೂಟ್ಯೂಬ್ ಚಾನಲ್ ಇದೆ ಅಂತ ಮತ್ತು ಅದರಿಂದ ಇಷ್ಟು ಹಣ ಸಂಪಾದಿಸುತ್ತಿದ್ದೀರಿ ಅಂತ ನೀವು ಎಂದೂ ಹೇಳಿರಲಿಲ್ಲ ಅಂತ ಕೇಳಿದಳು. ಅಷ್ಟರಲ್ಲಿ ಎಲ್ಲರೂ ನಗುತ್ತಾ ರೂಪಾಳಿಗೆ, ರೂಪಾ, ಈಗ ನಿನ್ನ ಅತ್ತೆಯು ಕೆಲಸ ಮಾಡುತ್ತಿದ್ದಾರೆ ಮತ್ತು ಹಣ ಸಂಪಾದಿಸುತ್ತಿದ್ದಾರೆ. ಅವರ ಸಂಬಳ ನಿನ್ನದಕ್ಕಿಂತಲೂ ಹೆಚ್ಚು ಅಂತ ಹೇಳಿದರು. ಅದಕ್ಕೆ ರೇವತಿ ಅವರು ನಗುತ್ತಾ, ಹೌದು ಹೌದು, ಅದು ನಿಜ. ನನ್ನ ಸೊಸೆ 80,000 ಸಂಪಾದಿಸುತ್ತಿದ್ದಾಳೆ. ಆದರೆ ನನ್ನ ಸಂಬಳ ಸಂಪೂರ್ಣ 1,00,000 ಬಂದಿದೆ. ಈಗ ನಾನು ನನ್ನ ಸೊಸೆಗಿಂತ ಹೆಚ್ಚು ಹಣ ಸಂಪಾದಿಸುತ್ತೇನೆ. ಏನು ಸೊಸೆ, ಈಗಲೂ ನಾನು ಏನೂ ಸಂಪಾದಿಸುವುದಿಲ್ಲ, ನನಗೆ ಏನೂ ಬರುವುದಿಲ್ಲ ಎಂದು ಹೇಳುತ್ತೀಯಾ ಅಂತ ಕೇಳಿದರು. ರೇವತಿ ಅವರ ಮಾತು ಕೇಳಿ ರೂಪಾ ಮತ್ತು ಕಿಶೋರ್ ಇಬ್ಬರು ನಾಚಿಕೆಯಿಂದ ತಲೆ ತಗ್ಗಿಸಿದರು. ತಮ್ಮ ಅಮ್ಮನಿಗೆ ಏನು ಹೇಳಬೇಕು ಎಂಬುದೇ ಅವರಿಗೆ ಅರ್ಥವಾಗಲಿಲ್ಲ. ನಂತರ ರೇವತಿಯವರು ಶಾಂತವಾದ ಸ್ವರದಲ್ಲಿ, ಸೊಸೆ, ನಿನಗೆ ಒಂದು ಮಾತು ಹೇಳಬೇಕು. ಜೀವನದಲ್ಲಿ ಯಾವ ವಿಷಯಕ್ಕೂ ಅಹಂಕಾರ ಮಾಡಬಾರದು. ನಿನ್ನ ಬಳಿ ಇರುವ ಗುಣ ಮತ್ತೊಬ್ಬರ ಬಳಿ ಇರದೇ ಇರಬಹುದು. ಆದರೆ ಪ್ರತಿಯೊಬ್ಬರಲ್ಲಿಯೂ ಒಂದಲ್ಲೊಂದು ವಿಶೇಷತೆ ಇದ್ದೇ ಇರುತ್ತದೆ. ನಿನ್ನಲ್ಲಿರುವ ಗುಣವನ್ನು ನಾನು ಕಲಿಯಲಾರೆ, ಹಾಗೆಯೇ ನನ್ನಲ್ಲಿರುವ ಗುಣವನ್ನು ನೀನು ಕಲಿಯಲಾರೆ ಅಂತ ಹೇಳಿ ಮತ್ತೆ ಅವರು ಮುಂದುವರೆದು, ಹಣ ಸಂಪಾದಿಸುವ ವಿಷಯಕ್ಕೆ ಬಂದರೆ ಮನುಷ್ಯ ಮನಸ್ಸು ಮಾಡಿದರೆ ಹಣ ಸಂಪಾದಿಸಬಹುದು. ಆದರೆ ತನ್ನ ಕೆಲಸದ ಗರ್ವವನ್ನು ಯಾರ ಮೇಲೆಯೂ ತೋರಿಸಬಾರದು. ನಿನಗೆ ನಿನ್ನ ತಂದೆ ತಾಯಿಯ ಮನೆಯಲ್ಲಿ ಒಳ್ಳೆಯ ವಾತಾವರಣ ಮತ್ತು ಶಿಕ್ಷಣ ಸಿಕ್ಕಿದ್ದರಿಂದ ಇಂದು ನೀನು ಕೆಲಸ ಮಾಡುತ್ತಿದ್ದೀಯಾ. ಆದರೆ ನನ್ನಂತೆಯೇ ಹಲವಾರು ಮಹಿಳೆಯರಿಗೆ ಈ ಅವಕಾಶವೇ ಸಿಗುವುದಿಲ್ಲ. ಅದಕ್ಕಾಗಿ ಅವರು ಕೆಲಸ ಮಾಡುತ್ತಿಲ್ಲ ಎಂದು ಅವಮಾನ ಮಾಡಬಾರದು.
ಅಂತ ಹೇಳಿದರು. ಅಷ್ಟರಲ್ಲಿ ಆಶಾ ತನ್ನ ಅಮ್ಮನ ಬಳಿಗೆ ಬಂದು ಕೈ ಹಿಡಿದು ಸಂತೋಷದಿಂದ ಹೇಳಿದಳು, ಅಮ್ಮ, ನೀನು ನನಗೂ ಹೇಳಿರಲಿಲ್ಲ. ನಿಜವಾಗಿಯೂ ನೀನು ಅದ್ಭುತ ಮಾಡಿದ್ದೀಯಾ. ಇಷ್ಟು ದೊಡ್ಡ ಕೆಲಸ ಮಾಡಿದ್ದೀಯಾ. ಇಂದು ನೀನು ಅತ್ತಿಗೆಗಿಂತಲೂ ಹೆಚ್ಚು ಹಣ ಸಂಪಾದಿಸಿ ತೋರಿಸಿದ್ದೀಯಾ. ಈಗ ನೀನು ಯಾರಿಗಿಂತಲೂ ಕಡಿಮೆ ಇಲ್ಲ. ಏನತ್ತಿಗೆ, ನಾನು ಹೇಳಿದ್ದು ಸತ್ಯ ಅಲ್ವಾ? ಆಶಾಳ ಮಾತು ಕೇಳಿ ರೂಪಾ ನಾಚಿಕೆಯಿಂದ ಕಣ್ಣು ಮೇಲೆ ಕೆತ್ತಲು ಆಗಲಿಲ್ಲ. ತಾನು ಎಷ್ಟು ಬಾರಿ ತನ್ನ ಅತ್ತೆಯನ್ನು ಅವಮಾನಿಸಿದ್ದೇನೆ ಎಂಬ ಅರಿವು ಅವಳಿಗೆ ಆಯಿತು. ರೂಪಾ ಅತ್ತೆಯ ಬಳಿಗೆ ಬಂದು, ಅತ್ತೆ, ನಾನು ತಪ್ಪು ಮಾಡಿದ್ದೇನೆ ಎಂಬುದು ಈಗ ನನಗೆ ಅರ್ಥವಾಗಿದೆ. ಇಂದಿನಿಂದ ನನ್ನ ಕೆಲಸದ ಅಹಂಕಾರವನ್ನು ಯಾರಿಗೂ ತೋರಿಸುವುದಿಲ್ಲ. ನನ್ನನ್ನು ಕ್ಷಮಿಸಿ ಅಂತ ಹೇಳಿದಳು. ಕಿಶೋರ್ ಕೂಡ, ಅಮ್ಮ, ನನ್ನನ್ನು ಕ್ಷಮಿಸು. ನಾವು ನಿಮ್ಮನ್ನು ಕಡಿಮೆ ಅಂದಿದ್ದೇವೆ. ಅದು ನಮ್ಮ ದೊಡ್ಡ ತಪ್ಪು. ನಿಮ್ಮ ಮಕ್ಕಳನ್ನು ನೀವು ಕ್ಷಮಿಸಲಾರಿರಾ ಅಂತ ಹೇಳಿದನು. ರೇವತಿಯವರು ವಿವೇಕದಿಂದ ಮಗ ಮತ್ತು ಸೊಸೆಯನ್ನ ಕ್ಷಮಿಸಿದರು. ಏಕೆಂದರೆ ಅವರು ಕೂಡ ಮಗ ಸೊಸೆಯಿಂದ ದೂರವಿದ್ದು ಬದುಕಲು ಬಯಸಲಿಲ್ಲ. ಮುಂದೆ ಮನೆಗೆ ಮೊಮ್ಮಗ ಅಥವಾ ಮೊಮ್ಮಗಳು ಬರಲಿದ್ದರು. ಆ ಸಂತೋಷವನ್ನು ಅವರು ಕಳೆದುಕೊಳ್ಳಲು ಇಷ್ಟಪಡಲಿಲ್ಲ. ಆದರೆ ಈಗ ಅವರು ಮೊದಲಿನಂತೆ ಅವಮಾನ ಸಹಿಸಿಕೊಂಡು ಅಲ್ಲ, ಗೌರವದೊಂದಿಗೆ ಮಗ ಸೊಸೆಯ ಮನೆಯಲ್ಲಿ ಬದುಕತೊಡಗಿದರು. ರೂಪಾ ಕೂಡ ಈಗ ಅತ್ತೆಯ ಮಾತಿಗೆ ಗೌರವ ಕೊಡತೊಡಗಿದಳು. ಮತ್ತೆ ಎಂದಿಗೂ ಅವರಿಗೆ ಟೀಕೆ ಮಾಡಲಿಲ್ಲ. ಇದೀಗ ರೇವತಿ ಅವರಿಗೆ ಮಗ ಸೊಸೆಯ ಮನೆ ನಿಜವಾಗಿಯೂ ತಮ್ಮ ಮನೆಯಂತೆಯೇ ಅನಿಸತೊಡಗಿತು. ಕೆಲವು ದಿನಗಳ ನಂತರ ಅವರ ಮನೆಗೆ ಒಂದು ಪುಟ್ಟ ಮೊಮ್ಮಗಳು ಬಂದಳು. ಆ ಮಗುವನ್ನ ನೋಡಿ ರೇವತಿಯವರ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಹೀಗೆ ಈ ಕತೆ ಸುಖಾಂತ್ಯ ಕಂಡಿತು. ಸ್ನೇಹಿತರೆ, ನಿಮಗೆ ಈ ಕತೆ ಹೇಗೆ ಅನಿಸಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಕರ್ನಾಟಕದ ಯಾವ ಊರಿನಿಂದ ಈ ಕಥೆಯನ್ನು ನೋಡಿದಿರಿ ಅಂತಲೂ ತಿಳಿಸಿ. ಕತೆಗೊಂದು ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಹಾಗೂ ಇದೇ ತರಹದ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.